ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಕೃಷಿ ಮಹಾವಿದ್ಯಾಲಯ ಗಂಗಾವತಿಗೆ ಹೋಗಿದ್ವಿ. ಅಲ್ಲಿರುವ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವರು ನಮಗೆ ರೈತರಾಗಿರುವಂಥ ಶ್ರೀಪಾದ್ ಮುರುಡಿ ಅವರ ನಮಗೆ ಸಂಪರ್ಕ ಕೊಟ್ಟರು. ಇವರು ಮೂಲತಃ ಕೃಷಿಕರಲ್ಲ, ಬೇರೆ ಊರಿಂದ ಬಂದು ಇಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಸಾಕಷ್ಟು ನಾನಾ ರೀತಿಯ ತೊಂದರೆಗಳನ್ನು ಅನುಭವಿಸಿ ಅದಾದಮೇಲೆ ಈಗ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಇವತ್ತಿನ ಕಂತಿನಲ್ಲಿ ಶ್ರೀಪಾದ್ ಮುರುಡಿ ಅವ್ರನ್ನ ಮಾತಾಡಿಸಿ ಇವರ ಒಂದು ಕೃಷಿ ಬದುಕು ಹೇಗಿದೆ, ಇವಾಗ ಮೊದಲು ಇವರು ಕೃಷಿ ಮಾಡಬೇಕಾದ್ರೆ ಇವ್ರಿಗೆ ಏನೆಲ್ಲ ತೊಂದರೆಗಳಾದವು, ಮೊದಲು ಯಾವ್ಯಾವ ಬೆಳೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡ್ರು, ಏನೆಲ್ಲ ತೊಂದರೆಗಳಾದಾಗ ಮತ್ತು ಇನ್ಯಾವ ಬೇರೆ ಬೆಳೆಗಳಿಗೆ ಅವ್ರು ಹೋದರು, ಒಂದು ಸಮಗ್ರ ಕೃಷಿ ಪದ್ಧತಿ ಅಂತಂದಾಗ ಇವ್ರು ಏನೆಲ್ಲ ಮಾಡ್ತಾ ಇದ್ದಾರೆ, ಆರ್ಥಿಕವಾಗಿ ಇವ್ರಿಗೆ ಹೇಗೆಲ್ಲ ಒಂದು ತಮ್ಮದೇ ಆದ ಒಂದು ಮಾರುಕಟ್ಟೆ ಆಗಿರ್ಬೋದು ಈ ರೀತಿ ಏನಾದರೂ ಮಾಡ್ಕೊಂಡಿದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿಗೆ ಹೋಗಿದ್ವಿ, ಮತ್ತು ಅಲ್ಲೇ ಪಕ್ಕದಲ್ಲೇ ಕೃಷಿ ಮಹಾವಿದ್ಯಾಲಯ ನಮ್ಮ ಗಂಗಾವತಿನೂ ಅಲ್ಲೇ ಇದೆ ಸರ್. ಅಲ್ಲಿನ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಹಾಗೂ ಮತ್ತು ಡಾಕ್ಟರ್ ರಾಘವೇಂದ್ರ ಎಳಿಗಾರ್ ಸರ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ಓಕೆ, ನೀವೊಂದು ಅದ್ಭುತವಾದ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ಎಲ್ಲ ಈಗ ಸಿಟಿಯಿಂದ ಬಂದು ಇಲ್ಲಿ ಏನೇನೋ ಕಷ್ಟಗಳನ್ನು ಮಾಡಿ ನೋಡಿ ಅದರಲ್ಲಿ ಸಾಕಷ್ಟು ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ಹೊಸದೊಂದು ಏನೋ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ರು ಸರ್. ಆ ರೀತಿ ಅವ್ರು ಹೇಳಿದ್ರು ನಮಗೆ. ಸರ್, ಈಗ ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆ ಏನು ಸರ್? ನೀವು ಮೂಲತಃ ಕೃಷಿಕರ? ಹೇಗೆ? ಮೂಲತಃ ಕೃಷಿಕನಲ್ಲ, ಕೃಷಿ ಹಿನ್ನೆಲೆ ನಂದು ದೊಡ್ಡ ಶೂನ್ಯ. ಕೃಷಿ ಬಗ್ಗೆ ನನಗೆ ಏನಂದರೆ ಏನೂ ಗೊತ್ತಿಲ್ಲ. ಬಾರ್ನ್ ಆ್ಯಂಡ್ ಬಾಟಪ್ ಬೆಂಗಳೂರು. ನಾನು ಆಸಕ್ತಿ ಇತ್ತು, ಹಾಗಾಗಿ ಅಂತರಂಗದ ತುಡಿತ ಮರಳಿ ಮಣ್ಣಿಗೆ ಅಂಥೇಳಿ ನನ್ನ ಒಂದು ಛಲ ಏನೋ ಮಾಡಬೇಕು ಹೊಸದನ್ನು ಅಂಥೇಳಿ, ಮತ್ತು ಬೆಂಗಳೂರು ಕಿರಿಕಿರಿ, ಟ್ರಾಫಿಕ್ಕು, ಏಕತಾನತೆ ಅವೆಲ್ಲ ಬೇಸತ್ತು, ಪರಿಸರದ ಮಧ್ಯೆ ಇರಬೇಕು ಅಂತಕ್ಕಂಥದ್ದು ಆ ವಿಚಾರದಿಂದ. ಆಮೇಲೆ ಸ್ವಾವಲಂಬಿಯಾಗಿ ಸ್ವಂತಿಕೆಯಾಗಿ ಉತ್ಪಾದನೆ ಜಗತ್ತಿಗೆ ಕೊಡಬೇಕು ನಾನು. ಸೊ ಈಗ ನಾನಿಲ್ಲಿ ಬಂದು ಬೆಳೆದಿರೋದಕ್ಕೆ ಇಷ್ಟು ಧಾನ್ಯ ಇಲ್ಲ ಅಂದರೆ ಬ್ಯಾರನ್ ಲ್ಯಾಂಡ್ ಇವೆಲ್ಲ. ಸೊ ಹಾಗಾಗಿ ಒಂದು ಪ್ರೊಡಕ್ಷನನ್ನು ನನ್ನ ಕಡೆಯಿಂದ ಬರಲಿ, ಅದರಲ್ಲಿ ಒಂದು ಸ್ವಾವಲಂಬನೆ ಕಾಣ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ಕೃಷಿ ರಂಗಕ್ಕೆ ಪ್ರವೇಶ ಮಾಡಿದೆ. ಸರ್, ಈಗ ನಮ್ಮ ಸರ್ ಎಲ್ಲ ಹೆಂಗೆ ಪರಿಚಯ ಆದ್ರು ಸರ್? ಬದ್ರಿ ಪ್ರಸಾದ್ ಸರ್, ರಾಘವೇಂದ್ರ ಸರ್ ಬಹಳ ಇಂಟ್ರೆಸ್ಟಿಂಗು. ನಾ ಮೊದಲು ಬಂದೆ, ಸುತ್ತಮುತ್ತಲು ಯಾರೂ ಗೊತ್ತಿಲ್ಲ. ಆಮೇಲೆ ಹೊಸದಾಗಿ ಇಲ್ಲಿ ಸಿಟಿ ಬ್ಯಾಕ್ಗ್ರೌಂಡಿಂದ ಒಬ್ಬ ಬಂದು ಇಲ್ಲಿ ಏನೋ ಮಾಡ್ತಾನೆ ಅಂತ ಹೇಳಿದ್ರೆ ಸುತ್ತಮುತ್ತಲು ಸಹಕಾರನೂ ಅಷ್ಟಿರಲ್ಲ. ನಾವಿಲ್ಲಿ ಮೂಲ ನಿವಾಸಿಗಳು ತುಂಬಾ ದಿನದಿಂದ ಇಲ್ಲಿದ್ದೀವಿ, ತುಂಬಾ ವರ್ಷಗಳಿಂದ ಇದ್ದೀವಿ, ನಮಗೆ ಏನೋ ಮಾಡೋಕ್ಕಾಗ್ತಿಲ್ಲ, ಇವನು ಎಲ್ಲಿಂದನೋ ಬಂದು ಏನು ಕಿಸಿತಾನೆ ಅನ್ನೋದೇ ಇರುತ್ತೆ. ಆಮೇಲೆ ಲೇಬರ್ ಬಹಳ ಕಷ್ಟ, ಇಲ್ಲಿರೋರ್ಗೂ ಲೇಬರ್ ಕಷ್ಟ, ಎಲ್ರಿಗೂ ಲೇಬರ್ ಅನ್ನೋದು ಬಹಳ ಅದು ಜಗತ್ತಿನ ಸವಾಲದು. ಹಾಗಾಗಿ ಯಾರು ಏನು ಒಬ್ಬ ಲೇಬರ್ ಸಿಗೋಕ್ಕೆ 5 ದಿನ ಓದಾಡ್ತಿದ್ದೆ ನಾನು. ಮತ್ತು ಅವ್ರು ಮಾಡೋ ಅಷ್ಟು ಕೆಲಸ, ಈಗ 2003ನೇ ಇಸ್ವಿಯಲ್ಲಿ ಲೇಬರ್ ಪೇಮೆಂಟ್ 30 ರೂಪಾಯಿ ಇತ್ತು, ಈಗ 350 ರೂಪಾಯಿ ಇದೆ. ಅವಾಗ 4 ಜನದ ಕೆಲಸ ಒಬ್ಬ ಮಾಡ್ತಿದ್ದ, ಈಗ 4 ಜನ 1200 1500 ನಾವು ಕೊಟ್ರು ಆ ಒಬ್ಬ ಏನು ಮಾಡ್ತಿದ್ದಾನೆ ಅಷ್ಟು ಕೆಲಸ ನಾವು ತೊಗೊಳಕ್ಕೆ ಆಗೋದಿಲ್ಲ. ಅದಕ್ಕೆ ಅನೇಕ ಕಾರಣಗಳು ಇವೆ. ಸೊ ಹಾಗಾಗಿ ಬಹಳ ಕಷ್ಟ ಆಯಿತು ಸ್ಟಾರ್ಟಿಂಗು. ಗೊತ್ತಿರೋರ ಹತ್ರ ಕೇಳಿಕೊಂಡು ಮಾಡಿಕೊಂಡು ಸುತ್ತಮುತ್ತಲು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಿಕೊಂಡು ನನ್ನ ಕೃಷಿ ವಿಧಾನ ಸ್ಟಾರ್ಟ್ ಆಗೋಯ್ತು. ಬಂದಿದ್ದ ತಕ್ಷಣ 120 ಎಕರೆ ಬಿತ್ತುಬಿಟ್ಟೆ. ಆಮೇಲೆ ಗೊತ್ತಾಯಿತು ನಿರ್ವಹಣೆ, ಕಟಾವು, ರಾಶಿ ಅದರದ್ದೆಲ್ಲ ಯಾವ ರೀತಿ ಮಾಡಬೇಕು ಅಂತ ಸೋಲಾಯಿತು. ಮೊದಲನೇ ವರ್ಷ 2ನೇ ವರ್ಷ ಬಹಳ ಡಿಪ್ರೆಷನ್, ಇನ್ನು ಆಗಲ್ಲ, ನಾನು ಏಕಾಂಗಿ. ಎಲ್ಲಿ ಕೇಳಿದ್ರು ಮಿಸ್ಗೈಡಿಂಗ್ಗೆ, ಅಥವಾ ಅವ್ರು ಹೇಳೋದು ನನಗೆ ಅರ್ಥ ಆಗ್ತಿರ್ಲಿಲ್ವೋ, ನಂಗೆ ಅರ್ಥ ಮಾಡ್ಕೊಂಡ್ರು ನನಗೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸವಾಲುಗಳಾಗೋದು. ಹಾಗಾಗಿ ನಮ್ಮ ಸಮಾನ ಮನಸ್ಕರು ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಮಾತಾಡಿಕೊಂಡು, ಮತ್ತು ಡಾಕ್ಟರ್ ಬದ್ರಿ ಪ್ರಸಾದ್ ಅಂತ ವಿಜ್ಞಾನಿಗಳು, ಆನಂದ್ ತೀರ್ಥಪ್ಯಾಟಿ ಅವರು ಲೇಖಕರು, ಬರಹಗಾರರು, ಇವರು ಒಡನಾಟ ನನಗೆ ಫೇಸ್ಬುಕ್ಕಲ್ಲಿ ಮತ್ತು ಮಣ್ಣಿನೊಂದಿಗೆ ಮಾತುಕತೆ ಅಂತ ಒಂದು ಅತ್ಯುತ್ತಮ ವೇದಿಕೆ ಸಿಕ್ತು. ಅಲ್ಲಿ ನಮ್ಮ ಹಾಗೆ ಅನೇಕ ಸಮಾನ ಮನಸ್ಕರು ಒಂದು ಗಿಡದ ಕೆಳಗಡೆ ಕುಳಿತುಕೊಳ್ತೀವಿ. ತಿಂಗಳಿಗೋ 1.5 ತಿಂಗಳಿಗೋ ನಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಒಂದು ಡೇಟನ್ನು ನಾವು ಹಂಚ್ಕೊಂಡ್ಬಿಟ್ಟು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಫ್ಲೋಟ್ ಮಾಡ್ಕೊಳ್ತೀವಿ. ಆ ಪರ್ಟಿಕ್ಯುಲರ್ ಡೇಲಿ ಮರದ ಕೆಳಗಡೆ, ಅಂದರೆ ಇಲ್ಲಿ ಶೆಡ್ ಇಲ್ಲ, ವೇದಿಕೆ ಇಲ್ಲ, ಟ್ರೈನಿಂಗ್ ರೂಮ್ ಇಲ್ಲ, ಮತ್ತೊಂದಿಲ್ಲ, ಇಲ್ಲಿ ಯಾರು ಪ್ರೆಸಿಡೆಂಟು ಸೆಕ್ರೆಟರಿ ಎಲ್ಲ ಸಮಾನ ವೇದಿಕೆ. ಅಲ್ಲಿ ಪತ್ರಕರ್ತರು ಬರ್ತಾರೆ, ವಿಜ್ಞಾನಿಗಳು ಬರ್ತಾರೆ, ಏನು ಗೊತ್ತಿಲ್ಲದಿರೋರು ಬರ್ತಾರೆ, ಅರ್ಧಂಬರ್ಧ ಕಲ್ತಿರೋರು ಬರ್ತಾರೆ, ಅನುಭವಿಗಳಿರ್ತಾರೆ, ಯಾರು ಆಸಕ್ತರಿದ್ದಾರೆ ಅವ್ರು ಬರ್ತಾರೆ. 11ರಿಂದ 4 ಗಂಟೆ ಆ ಥರ. ಮೊದಲನೇ ಸಲ ಒಂದು 20 ಜನ ಸೇರಿಕೊಂಡ್ವಿ, 2ನೇ ಸಲ 100 ಜನ ಆಗೋಯ್ತು. ಹಿಂಗೆ ಬರ್ತಾ ಬರ್ತಾ ಅದು ಬಹಳಾಗಿ ಇದು 25ನೇ ಆವೃತ್ತಿ ಮಣ್ಣಿನೊಂದಿಗೆ ಮಾತುಕತೆ. ಅಲ್ಲಿ ಏನಾಗುತ್ತೆ ಅಂದರೆ ಒಂದು ವೇದಿಕೆಯಲ್ಲಿ ನಮ್ಮ ಹಾಗೆ ಅನೇಕ ಸಮಾನ ಮನಸ್ಕರು ಸೇರ್ತೀವಿ. ಈಗ ನಾವು ಯಾವುದೋ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದರೆ ಅಲ್ಲಿರೋ ಆಫೀಸರ್ನ ನಾವು ಭೇಟಿ ಮಾಡ್ಬೇಕಂದ್ರೆ ಅವ್ರಿಗೊಂದು ರೂಟೀನ್ ಶೆಡ್ಯೂಲ್ ಇರುತ್ತೆ. ನಾವು ಬರ್ತೀವಿ ಅಂತ ಅವ್ರು ಕಾಯ್ಕೊಂಡು ಕೂತಿರಲ್ಲ, ಅನೇಕ ಸಾವಿರಾರು ರೈತರು ಇರ್ತಾರೆ. ಆಮೇಲೆ ಅವರಿಗೆ ಒಂದು ಸೆಕ್ಟರಲ್ಲಿ
ಬಹಳ ಪ್ರಾವೀಣ್ಯತೆ ಇರುತ್ತೆ. ನಮ್ಮ ಸಮಗ್ರಲ್ಲಿ ನಮಗೆ ಎರೆಹುಳು ಬಗ್ಗೆನೂ ಪ್ರಾಬ್ಲಮ್ಗಳಿರ್ತವೆ, ಅದು ಗೊತ್ತಿರಲ್ಲ. ಸೊ ಕೃಷಿ ಪ್ರಾಬ್ಲಮ್ಗಳಿರುತ್ತೆ, ತೋಟಗಾರಿಕೆ ನಿರ್ವಹಣೆ, ಪೆಸ್ಟಿಸೈಡು, ಪಶುಸಂಗೋಪನೆ, ಎಲ್ಲಿ ಯಾರನ್ನು ಕೇಳಬೇಕು ಒಂದು 10 ಕಡೆ ಅಡ್ಡಾಡಬೇಕಾಗತ್ತೆ. ನಮ್ಮ ಸಮಯ ಹಾಗೆ ಹೋಗ್ತಾ ಇರುತ್ತೆ, ಸಿಗೋದೇ ಇಲ್ಲ. ಈ ಥರ ವೇದಿಕೆಯಲ್ಲಿ ನಮಗೆ ಅಂತ ಒಂದೇ ವೇದಿಕೆಯಲ್ಲಿ ಎಲ್ಲರೂ ಸಿಕ್ಬಿಡ್ತಾರೆ. ಅವತ್ತೆಲ್ಲ ನಮಗೆ ಸಿಗಲಿಲ್ಲ ಅಂದ್ರೂ ಆಫ್ಲೈನಲ್ಲಿ ಫೋನಲ್ಲಿ ಎಲ್ಲರೂ ಪರಿಚಯ ಆಗ್ಬಿಡ್ತಾರೆ, ಒಡನಾಟ ಹೆಚ್ಚಾಗತ್ತೆ. ಹಾಗಾಗಿ ನಮಗೆ ಅನೇಕ ರೈತ ಗುಂಪುಗಳು ಸಿಕ್ತು, ಅಪ್ರತಿಮ ರೈತರ ಪರಿಚಯ ಆಯಿತು, ವಿಜ್ಞಾನಿಗಳ ಪರಿಚಯ ಆಯಿತು, ಬರಹಗಾರರ ಪರಿಚಯ ಆಯಿತು, ಬುದ್ಧಿಜೀವಿಗಳ ಪರಿಚಯ ಆಯಿತು. ನಾನು ಹಾಗೆ ಒದ್ದಾಡ್ತಿರೋರು ತುಂಬ ಜನ ಪರಿಚಯ ಆದರು, ಹೊಸ ಮುಖಗಳ ಪರಿಚಯ ಆಯಿತು. ಸೊ ನಾನು ಏಕಾಂಗಿ ಅಲ್ಲ, ತೋಟದಲ್ಲಿ ನಾನು ಇದ್ದೀನಿ ಅಂತ ಹೇಳಿದ್ರೆ ನನ್ನ ಜೊತೆ ನನಗೆ ಗೊತ್ತಿರೋರು ನನ್ನ ಹಾಗೆ ತುಂಬ ಜನ ಇದ್ದಾರೆ ಅನ್ನತಕ್ಕಂಥ ಒಂದು ನೈತಿಕ ಬೆಂಬಲ ಸಿಕ್ತು ನನಗೆ. ಆ ಮಣ್ಣಿನೊಂದಿಗೆ ಮಾತುಕತೆ ಮುಖಾಂತರ ನನಗೆ ಕೃಷಿ ವಿಜ್ಞಾನ ಕೇಂದ್ರ ಅನ್ನೋದು ಇದೆ ಅಂತಲೂ ನಂಗೆ ಗೊತ್ತಿಲ್ಲ, ತೋಟಗಾರಿಕೆ ಇಲಾಖೆ ಇದೆ ಅಂತ ಗೊತ್ತಿಲ್ಲ, ಕೃಷಿ ಇಲಾಖೆ ಇದೆ ಅಂತ ಗೊತ್ತಿಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳಿದೆ ಅದರದ್ದೇನು ರೂಪುರೇಷೆ ಅದೂ ಗೊತ್ತಿಲ್ಲ. ಸೊ ಏನೂ ಗೊತ್ತಿಲ್ಲದೆ ನಂಗೆ ಮಣ್ಣಿನೊಂದಿಗೆ ಮಾತುಕತೆ ಸಾಕಷ್ಟು ಕಲಿಸ್ಕೊಡ್ತಾ ಅದರಿಂದ ಮುಖಾಂತರ ನನಗೆಲ್ಲ ಸಿಕ್ತು, ಸೌಲಭ್ಯಗಳು ಸಿಕ್ತು, ಯೋಜನೆಗಳು ಸಿಕ್ತು. ಕೆಲವೊಂದು ಹಿಂದೆ ಬೆನ್ನತ್ತು ಹೋದೆ, ಲಾಸ್ ಮಾಡಿಕೊಂಡೆ, ಯಾಕಾದರೂ ಆ ಯೋಜನೆ ತಗೊಂಡ ಅಂತ. ಇನ್ನೊಂದು ಕೆಲವೊಂದು ಯೋಜನೆ ನನಗೆ ಬಹಳ ಆಸರೆಯಾಗಿದೆ. ಈ ಥರ ಮಿಶ್ರ ಪ್ರತಿಕ್ರಿಯೆನೂ ಇದೆ, ಸವಾಲುಗಳು ಇದೆ, ನಡ್ಕೊಂಡು ಹೋಗ್ತಾ ಇದೆ. ಓಕೆ ಸರ್, ಈಗ ಈ ಒಂದು 120 ಎಕರೆಯಲ್ಲಿ ಎಲ್ಲ ನಿಮ್ದೇನಾ ಅಥವಾ ಗುತ್ತಿಗೆ ತಗೊಂಡಿದ್ದ ಹೇಗೆ? 120 ಎಕರೆ ನಾನು ಮಾಡ್ತಾ ಇರೋದು ಇವಾಗ ಸದ್ಯಕ್ಕೆ. 42 ಎಕರೆ ನನ್ನ ಹೆಸರು ಶ್ರೀಪಾದರಾಜ ಮುರಡಿ, ನನ್ನ ಹೆಸರಲ್ಲಿ ಪಹಣಿ ಇದೆ, ನಾನು ಮಾಲೀಕ. ಹಿರಿಯರ ಬಳುವಳಿ, ಅವರ ಆಶೀರ್ವಾದ. ಸೊ ನಾನು ಕೊಂಡುಕೊಂಡಿದ್ದಲ್ಲ, ಹಾಗಾಗಿ ಇಷ್ಟು ದೊಡ್ಡ ತೋಟ ಸಿಕ್ತು, ನಡೀತಾ ಇದೆ. ಸೊ ಮತ್ತು ಲೆಫ್ಟ್ ಟು ರೈಟಲ್ಲಿ ನಮ್ಮ ಬಂಧು ಬಳಗದವ್ರದ್ದೇ, ನಾನೇ ಗುತ್ತಿಗೆ ತೊಗೊಂಡು ಅವ್ರಿಗೊಂದು ಫೈನ್ ಅಮೌಂಟ್ ಕೊಟ್ಬಿಟ್ಟು ಸೊ ಇಲ್ಲಿ ಕೃಷಿ ಮಾಡ್ಕೊಳ್ತೀನಿ. ಸುತ್ತಮುತ್ತಲು ಆ ತೋಟಗಳು, ಮಧ್ಯದಲ್ಲಿ ನನ್ನ ತೋಟಗಾರಿಕೆ. ಈಗ ಕುರಿ ದನ ಹಾವಳಿ ಏನೇ ಆದ್ರೂ 30 ಎಕರೆ ದಾಟ್ಕೊಂಡು ಬರಬೇಕು, ನಾನು ಸೇಫ್ ಆಗಿರ್ತೀನಿ. ಸೊ ಆಮೇಲೆ ಇಲ್ಲಿ ನಂದು ರೆಗ್ಯುಲರ್ ಕ್ರಾಪ್ ಪ್ಯಾಟರ್ನು, ಬೆಳೆ ಸಂಯೋಜನೆಯಿಂದ ನನಗೆ ನನ್ನ ಪಶುಸಂಗೋಪನೆಗೆ ಬೇಕಾಗಿರೋ ಹೊಟ್ಟು ಎಲ್ಲ ರೀತಿ ಆಗುತ್ತೆ. ಆಮೇಲೆ ತೋಟಗಾರಿಕೆಗೆ ನನಗೆ ಹ್ಯೂಮಸ್ ಅವೈಲೇಬಲ್ ಆಗುತ್ತೆ. ಹಾಗೆ ಒಂದರಿಂದ ಒಂದಕ್ಕೆ ಸಂಯೋಜನೆ ಮಾಡಿಕೊಂಡು ಮೀನುಗಾರಿಕೆ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಬೀ ಕೀಪಿಂಗ್ ಇರ್ಬೋದು, ಕೋಳಿ ಸಾಕಣೆ ಇರ್ಬೋದು, ಕುರಿ ಸಾಕಣೆ ಇರ್ಬೋದು, ಹಸು ಸಾಕಣೆ ಇರ್ಬೋದು. ಸೊ ಈ ರೀತಿ ಮತ್ತೆ ನಮ್ದು 1-2 ಸೆಕ್ಯೂರಿಟಿ ಚೀಫ್ ಇವೆ, ಮಿಕ್ಸ್ಡ್ ಮುಧೋಳ್ ಬ್ರೀಡ್ ಇವು. ಸೊ ಎಲ್ಲ ಒಂದು ಸಮಗ್ರ ಕೃಷಿ ಅಂತ ಹೇಳಿದ್ರೆ ಅದೊಂದು ಜಗತ್ತು. ನಮ್ಮದೇ ಆದಂಥ ಒಂದು ಪುಟ್ಟ ಸಾಮ್ರಾಜ್ಯ ಸೃಷ್ಟಿಸ್ಕೋಬೇಕು ಅಂದರೆ ಒಂದರಿಂದ ಒಂದಕ್ಕೆ. ಈಗ ನಾನು ಶೇಂಗಾ ಬೆಳೆದ್ರೆ ಕಾಳನ್ನು ಮಾರ್ಕೊಳ್ತೀನಿ, ಹೊಟ್ಟು ನನಗೆ ದನಕ್ಕಾಗುತ್ತೆ, ಫ್ರೀ ಆಫ್ ಕಾಸ್ಟ್ ನನಗೆ ಮೇವು ಸಿಗುತ್ತೆ, ಮೇವಿಗೆ ನಾನು ಖರ್ಚು ಮಾಡ್ತಿಲ್ಲ. ಆಮೇಲೆ ಆ ಕಾಳನ್ನು ನಾನು ಬೀಜ ಮಾಡಿಸಿ ಬೀಜನ ರೈತರಿಗೂ ಕೊಡ್ತೀನಿ, ಉಳಿದಂಥದ್ದು ಎಣ್ಣೆ ಮಾಡ್ಕೊಳ್ತೀನಿ. ಆ ಹಿಂಡಿ ನನಗೆ ಗೊಬ್ಬರಕ್ಕೂ ಆಗುತ್ತೆ, ಮೀನುಗಾರಿಕೆಗೆ ಆಗುತ್ತೆ, ನನ್ನ ಪಶುಸಂಗೋಪನೆಗೆ ಆಗುತ್ತೆ. ಈ ರೀತಿ ಒಂದರಿಂದ ಒಂದು ಪೂರಕವಾಗಿ ನಿಭಾಯಿಸ್ಕೊಂಡು ಹೊಂದಾಣಿಕೆಯಿಂದ ಹೋಗ್ತಾ ಇದ್ದೀವಿ. ಓಕೆ ಸರ್. ಸರ್, ಈಗ ನೀವು ಮೊದಲನೇ ಬಾರಿಗೆ ನೀವು ಕೃಷಿ ಮಾಡ್ಬೇಕು ಅಂದ್ಕೊಂಡಾಗ ಏನೆಲ್ಲ ಥಾಟ್ ಪ್ರೊಸೆಸ್ ಇತ್ತು ಸರ್? 42 ಎಕರೆಯಲ್ಲಿ ತೋಟಗಾರಿಕೆ ಮಾಡ್ಬೇಕಂದ್ರೆ ಈ ಪ್ರದೇಶಕ್ಕೆ ಯಾವ ಬೆಳೆಗಳು ಸೂಕ್ತ, ನಾನು ಹೆಂಗೆ ಸೆಲೆಕ್ಟ್ ಮಾಡ್ಬೋದು? ಅದಾದಮೇಲೆ ನಾನು ಸಮಗ್ರ ಕೃಷಿ ಮಾಡ್ತೀನಿ ಅಂತೇಳಿ ಕುರಿ ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಅದಕ್ಕೆಲ್ಲ ಮೇವಿಂದ ಯಾವ ರೀತಿ ಮಾಡ್ಬೋದು, ಹಾಗೆಲ್ಲ ಏನೆಲ್ಲ ಪ್ರಯತ್ನಗಳು ಮಾಡಿದ್ರು ಸರ್? ಮೊದಲು ಏನು ಗೊತ್ತಿಲ್ಲದೆ ಪಾದಾರ್ಪಣೆ ಮಾಡಿದ್ದು, ಆಮೇಲೆ ವಿಷಯಗಳು ಮಾಹಿತಿ ಅಗತ್ಯ ಅಂತ ಅನಿಸ್ತು. ಹಾಗಾಗಿ ಅನೇಕ ರೈತರ ತೋಟಗಳಿಗೆ ವಿಸಿಟ್ ಮಾಡಿದೆ, ಅವ್ರ ದನದ ಕೊಡುಗಳಿದ್ದೆ, ಅವ್ರ ಜೊತೆ ಇದೆ, ಅವ್ರ ಮನೇಲಿದ್ದೆ. ಕೆಲವರು ಓಪನ್ ಅಪ್ ಆಗೋರು, ಇವನಿಗೆ ಆಸಕ್ತಿ ಇದೆಯಪ್ಪ, ಜೆನ್ಯೂನ್ ಇದ್ದಾನೆ. ಇನ್ನು ಕೆಲವರು ರೈತರಿಗೆ ಟೈಮ್ ಇರಲ್ಲ, ಯಾಕೆ ಬಂದು ನಮ್ಮ ಟೈಮ್ ವೇಸ್ಟ್ ಮಾಡ್ತಾರೆ ಅನ್ನೋ ಥರನೂ ಇರೋರು. ಸೊ ಅವೆಲ್ಲ ಅವಮಾನಗಳಾಯಿತು, ಸಪೋರ್ಟು ಸಿಕ್ತು, ಎಲ್ಲ ರೀತಿ ಮಿಶ್ರ ಆಯಿತು. ಹಾಗಾಗಿ ಆಮೇಲೆ ನನಗೆ ತರಬೇತಿಗಳು ವೆಬ್ಸೈಟಲ್ಲಿ, ಮ್ಯಾಗ್ಝಿನ್ಗಳಲ್ಲಿ, ಎಲ್ಲ ಮ್ಯಾಗ್ಝಿನ್ಗೂ ಸಬ್ಸ್ಕ್ರೈಬು, ಕೃಷಿ ಮೇಳಗಳಿಗೆ ಹೋಗ್ತಾ ಇದ್ದೆ. ಆ ಕೃಷಿ ಮೇಳಗಳಲ್ಲಿ ನಮಗೆ ಅಲ್ಲಿ ಒಂದು ಹಾರ್ಟಿ ಕ್ಲಿನಿಕ್ ಇರ್ತವೆ, ಅಗ್ರಿ ಕ್ಲಿನಿಕ್ಗಳಿರ್ತವೆ. ಅಲ್ಲಿ ಹೋಗ್ಬಿಟ್ಟು ನನ್ನ ಮಣ್ಣು ಹಿಂಗಿದೆ, pH ವ್ಯಾಲ್ಯೂ ಈ ಥರ ಇದೆ, ಇಲ್ಲಿ ಲೋಕಲಲ್ಲಿ ಯಾವ್ದು ಅವೈಲೇಬಲ್ ಇದೆ ಲ್ಯಾಬ್ಗಳು, ಅಲ್ಲೆಲ್ಲ ಟೆಸ್ಟ್ ಮಾಡಿಕೊಂಡು ನನಗೊಂದು ಪ್ಯಾಟರ್ನ್ ಕೊಡಿ. ಸೊ ಅವ್ರಿಗೆ ಅರ್ಥ ಆಗೋದು, ಇವನು ಏನೂ ಗೊತ್ತಿಲ್ಲ, ಎಲ್ಲದನ್ನೂ ಹೇಳಬೇಕು ಅಂತ ಹೇಳಿ ಅಲ್ಲಿಂದನೂ ನನಗೆ ಒಂದು ಸ್ವಲ್ಪ ಡಿಸ್ಕರೇಜು ಆಯಿತು, ಎನ್ಕರೇಜು ಆಯಿತು. ಯಾಕೆ ಮಾಡ್ತೀರಾ, ಬಂದು ಯಾಕೆ ಲಾಸ್ ಮಾಡ್ಕೊಳ್ತೀರಾ ಅನ್ನೋ ಪಾಪ ಅವ್ರಿಗೆ ಕಾಳಜಿ. ಇದನ್ನ ಲಾಭ ಇಲ್ಲ, ಆಗಲ್ಲ ನಿಮಗೆ ಅಂತ ಹೇಳಿ. ಮತ್ತಿನ್ನು ಕೆಲವರು ಮಾಡಿರೋ ರೈತರುಗಳು ನಂಗೆ ಸಿಕ್ಕಿದ್ರು. ಇಲ್ಲ, 1-2-3 ಸಲ ಲಾಸ್ ಆದ್ರೂ 3ನೇ ಸಲ ಪ್ರಾಕ್ಟೀಸ್ ಮಾಡ್ತಾ ನಾವು ಯಾವ ರೀತಿ ಮಾರ್ಕೆಟ್ ಚಾನಲ್ ಮಾಡ್ಕೊಳ್ತೀವಿ, ಯಾವ ರೀತಿ ನಿರ್ವಹಣೆ ಮಾಡ್ತೀವಿ, ಇರೋ ಲೂಪ್ ಹೋಲ್ಸ್ಗಳನ್ನ ನಿಧಾನಕ್ಕೆ ಮುಚ್ಕೊಂಡು ಬಂದು ಒಂದು ಕಡೆಯಿಂದ ನಾವು ಆದಾಯ ತರಬಹುದು ಅಂತಕ್ಕಂಥದ್ದು ಧೈರ್ಯ ನಿಧಾನಕ್ಕೆ ಶುರುವಾಯಿತು. ಫಸ್ಟ್ 2 ಇಯರ್ಸ್ ಲಾಸ್, ಡಿಪ್ರೆಷನ್,
ಎಲ್ಲೆಲ್ಲಿ ಲಾಸ್ ಆಯಿತು, ಯಾಕೆ ಲಾಸ್ ಆಯಿತು, ನಾನು ಮಾಡಿರೋ ಖರ್ಚು ಎಷ್ಟು, ಮಾರಾಟ ಆಗಿದ್ದೆಷ್ಟು. ಸೊ ಅದನ್ನೆಲ್ಲ ಲೆಕ್ಕ ಮಾಡ್ಕೊಂಡು ಎಕ್ಸೆಲ್ ಶೀಟಲ್ಲಿ ನೀಟಾಗಿ ಬರ್ಕೊಂಡು ಇವತ್ತಿನ ಲೇಬರ್ ಲೆಕ್ಕ, ಇವತ್ತಿನ ಬೀಜ ಇಷ್ಟು ತೊಗೊಂಬಂದೆ, ಗೊಬ್ಬರ ಇಷ್ಟು ತೊಗೊಂಬಂದೆ, ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಾಗ ನನಗೆ ನನ್ನ ಖರ್ಚು ಜಾಸ್ತಿ ಆಗ್ತಾ ಇದೆ. ಆದಾಯದಕ್ಕಿಂತ ಉತ್ಪನ್ನ ಪ್ರೊಡಕ್ಷನ್ ಕಾಸ್ಟ್ ಏನಿದೆ ಅದರದ್ದು ವೆಚ್ಚ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತು. ವೆಚ್ಚ ಕಡಿಮೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಯಾವ್ಯಾವ್ದಕ್ಕೆ ವೆಚ್ಚ ಜಾಸ್ತಿ ಆಗುತ್ತೆ? ಯೂರಿಯಾ, DAP, ಪೊಟ್ಯಾಶು, ಈ ರೀತಿ ರಾಸಾಯನಿಕ ಗೊಬ್ಬರಗಳು ಫಸ್ಟ್ 2 years ಮಾಡಿದ್ದು. ಅದು ತೊಗೊಂಬರೋದಂದ್ರೆ ಅಲ್ಲ, ಅಂಗಡಿಗೆ ಹೋಗಬೇಕು, ಅದಕ್ಕೆ ಗಾಡಿ ಬೇಕು, ಅಲ್ಲಿಂದ ತೊಗೊಂಬರ್ಬೇಕು, ಇಲ್ಲಿ ತಂದ್ಮೇಲೆ ಇಲ್ಲಿ ಲೇಬರ್ ಸೆಟ್ ಬೇಕು, ಅವ್ರುಗಳಿಗೆ ನಾನು ಪೇ ಮಾಡಬೇಕು, ಆಮೇಲೆ ಅವ್ರು ಅದನ್ನು ಹಾಕಬೇಕು, ಅವ್ರು ಹಾಕೋಕ್ಕಿಂತ ಮುಂಚೆ ಭೂಮಿ ತಂಪಿಡಬೇಕು, ಮತ್ತು ಅದಕ್ಕೂ ಲೇಬರ್ ಖರ್ಚಾಗುತ್ತೆ. ಇವೆಲ್ಲ ವೆಚ್ಚದ ಮೂಲಗಳೇ ಕಾಣಿಸ್ತಾ ಇತ್ತು ನನಗೆ. ರಾಶಿ ಆದಮೇಲೆ ರಾಶಿನ ಕಾಪಾಡ್ಕೊಳ್ಳೋದು ಕಷ್ಟ ಆಗೋದು ನನಗೆ. ಮಳೆ ಬಂದ್ಬಿಡುತ್ತೆ, ಟಾರ್ಪಾಲಿಗೆ ಇನ್ವೆಸ್ಟ್ ಮಾಡಬೇಕು, ನಿರ್ವಹಣೆ ಮಾಡಬೇಕು, ಅದನ್ನು ಲೋಡಿಂಗು ಅನ್ಲೋಡಿಂಗು. ನಮ್ಮ ಟೈಮಿಗೆ ಮಳೆ ಇನ್ನೇನು ಮೋಡ ಕಟ್ತಾ ಇರುತ್ತೆ, ಬರ್ರಪ್ಪ ರಾಶಿ ಮಾಡಿ ಅಂತ ಹೇಳಿದ್ರೆ ತಕ್ಷಣಕ್ಕೆ ಸಿಗಲ್ಲ, ಅವ್ರದ್ದೇ ಆದ ಒಂದು ಇರುತ್ತೆ, ಈಗಲೇ ಬೇಕು ಅಂದರೆ ಆಗಲ್ಲ ಅದು. ಹಾಗಾಗಿ ನನಗೆ ಬರ್ತಾ ಗೊತ್ತಾಯಿತು, ಇಲ್ಲ ಇದು ಹೀಗಿದೆ, ಇನ್ನು ಮುಂದೆ ಇಲ್ಲಿಗೆ ಈ ದಿನಕ್ಕೆ ಇಷ್ಟು ಜನ ಬೇಕಾಗ್ತಾರೆ ನನಗೆ. ಸೊ 15 ದಿನ ಮುಂಚೆ ಪ್ಲ್ಯಾನ್ ಮಾಡ್ಕೊತೀನಿ ನಾನು. ನಂಗೆ ಸಿಗಲ್ಲ, ನನಗೆ ಈಗ ನಾಳೆ ಲೇಬರ್ ಅಂದರೆ ನನಗೆ ಇವತ್ತಿಗೂ ಸಿಗಲ್ಲ ನನಗೆ. ಮುಂದಿನ ವಾರಕ್ಕೆ ಅಂದರೆ ಪಾಪ ಅವರು ಒಂದು 4 ಕಡೆ ಒಪ್ಕೊಂಡಿರ್ತಾರೆ, ನನಗೆ ಫಿಕ್ಸ್ ಮಾಡ್ಕೊಳ್ತಾರೆ. ಅನೇಕ ಟಾಟಾ ಎಸಿ, ಒಂದು 150 ಟಾಟಾ ಎಸಿ ನಂಬರ್ಗಳಿದೆ ನನ್ನ ಹತ್ರ ಸುತ್ತಮುತ್ತಲು. ಯಾರ್ಯಾರಲ್ಲಿ ಲೇಬರ್ ಸಿಗಲಿಲ್ವಾ ಹೆಂಗಾರ ತರಿಸ್ತೀನಿ ನಾನು, ಕೆಲಸ ಮಾಡಿಸ್ಕೊಳ್ತೀನಿ. ಆ ನಿರ್ವಹಣೆ, ನಮ್ದೇನು ಉತ್ಪನ್ನ ಬರುತ್ತೆ ಅದನ್ನು ಉತ್ತಮ ಬೆಲೆಗೆ ಮಾರುಕಟ್ಟೆ, ನನ್ನ ಖರ್ಚು ಏನಿದೆಯಲ್ಲ ಅದು ಕರೆಕ್ಟಾಗಿ ಮಾರ್ಜಿನ್ ಇಟ್ಕೊಂಡು ಲಾಭಾಂಶ ಮಾರ್ತೀನಿ. ಮಾರುಕಟ್ಟೆ ಹೆಂಗೆ, ಮೊದಲು ದಲಾಲಿ ಕೊಡ್ತಾ ಇದ್ವಿ. ದಲಾಲಿಗೆ ಕೊಡ್ತಿದ್ದೆ ಅಂದರೆ ನಮ್ಗೆ ದುಡ್ಡಿಲ್ಲಪ್ಪ ಗೊಬ್ಬರ ತರಕ್ಕೆ, ಕೊಡ್ಕೊಳ್ಳಿ ಇದೆ, ಲೇಬರ್ ಕೊಡಬೇಕು ಅಂತ ಹೇಳಿದೆ. ದಲಾಲಿಗೆ 1 ಲಕ್ಷ ಕೇಳಿದ್ರೆ ಕೊಟ್ಬಿಡೋನು, ಇವ್ರಿಗೆ ಇಷ್ಟೆಲ್ಲ ಆಸ್ತಿ ಇದೆ ಕೊಡ್ತಾರೆ, ಇವರು ಎಲ್ಲಿಂದಾದ್ರೂ ತಂದು ಕೊಡ್ತಾರೆ, ಕೊಟ್ಬಿಡೋರು. ತಿಂಗಳಿಗೆ 2% ಬಡ್ಡಿ. ನಮಗೇನೋ ಒಂದು 10 ಚೀಲ ಎಕ್ಸ್ಟ್ರಾ ಬೆಳೆದ್ಬಿಟ್ರೆ, ಇನ್ ಟೈಮ್ ಗೊಬ್ಬರ ಹಾಕಿ ಎಲ್ಲ ಮಾಡಿಬಿಟ್ರೆ ಅದೇ ಬರುತ್ತಲ್ಲ 2% ನಥಿಂಗ್ ಅಂತ ಹೇಳಿ ದಲಾಲಿ ಕೊಡ್ತಾ ಇದ್ದೆ. ಮತ್ತು 4 ತಿಂಗಳು 5 ತಿಂಗಳಾದ್ರೂ ನಮ್ಗೆ ಕೊಡೋಕೆ ಆಗ್ತಿರ್ಲಿಲ್ಲ. ಆ ಚಕ್ರವ್ಯೂಹ ಸುಳಿಲಿ ನಿಧಾನಕ್ಕೆ ಅವನೇ ದೇವರು, ದಲಾಲಿನೇ ದೇವರು ನಮ್ಗೆ. ಆ ಟೈಮಲ್ಲಿ ಯಾರು ಕೊಡ್ತಾರೆ ದುಡ್ಡು? ಅದು ಕೃಷಿಗೆ ಅಂದರೆ. ಇನ್ನು ಕಾರ್ ಲೋನ್ ಕೊಡ್ತಾರೆ, ಬೈಕ್ ಲೋನ್ ಕೊಡ್ತಾರೆ, ಓಕೆ, ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಕೃಷಿಗೆ ಯಾರು ಕೊಡಲ್ಲ. ಹಂಗಾಗಿ ಅವ್ರು ಕೊಡ್ತಾರೆ, ಅವರು ಒಂದು 2% ಇರುತ್ತೆ. ಮತ್ತೆ ನಾವು ಅವ್ರಿಗೆ ಮಾಲ್ ಹೊಡಿತೀವಿ, ಅದರಲ್ಲೂ ವರ್ಕೌಟ್ ಆಗುತ್ತೆ. ಆ ಒಂದು ಸಿಸ್ಟಮಲ್ಲಿ ಎಂಟ್ರಿ ಆದೆ ನಾನು. ಎಂಟ್ರಿ ಆದ್ಮೇಲೆ ಗೊತ್ತಾಯ್ತು, ಓಹೋ ಇದು ಹಿಂಗೆ ಹೋದ್ರೆ ಇನ್ನು ಆಗಲ್ಲ ಅಂತ ಹೇಳಿ ಆಮೇಲೆ ನೇರ ಮಾರುಕಟ್ಟೆಗೆ ಇಳಿದೆ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಇಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್
ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ನೇರ ಮಾರುಕಟ್ಟೆ ಹೆಂಗ್ ಮಾಡೋದು? ಓಕೆ. ಈ ಕಾಳು ಈಗ ನಾ ಶೇಂಗಾ ಬೆಳಿತೀನಪ್ಪ, ಶೇಂಗಾ ಮನೇಲಿ ಎಷ್ಟು ಜನ ತಿಂತಾರೆ? 1 kg ಬೇಕಾಗುತ್ತೆ, 1 ತಿಂಗಳು ಬೇಡ 2 kg ಬೇಕಾಗುತ್ತೆ. ಮನೇಲಿ ದಿನ ಏನು ತಿಂತಾರೆ? ಅಕ್ಕಿ, ಅನ್ನ, ಎಣ್ಣೆ. ಸೊ ಆಮೇಲೆ ನಮ್ಮ ಭಾಗದಲ್ಲಿ ಏನು ಬೆಳೆಯುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ಮೂಲದಲ್ಲಿ ಯೋಚನೆ ಮಾಡೋದು. ನನಗೆ ಗದ್ದೆ ಒಂದು 13 ಎಕರೆ ಅಷ್ಟು ಆಗುತ್ತೆ, ಗುತ್ತಿಗೆದು ನಂದು ಎಲ್ಲ ಸೇರಿ. ಇಲ್ಲಿ ದಪ್ಪ ಕಾಳುಗಳು ತುಂಬ ಚೆನ್ನಾಗಿ ಬರುತ್ತೆ ಮಸಾರಿ ಭೂಮಿಲಿ. ಆ ಪ್ಯಾಟರ್ನಲ್ಲಿ ಗೆಜ್ಜೆ ಶೇಂಗಲ್ಲಿ ತುಂಬ ಜನ ಬರುತ್ತೆ. ನಾನು ಧರಣಿ ಶೇಂಗಾ ಹಾಕಿದ್ದೀನಿ, ಅದು ಸ್ವಲ್ಪ ನಿರ್ವಹಣೆ ಕೊರತೆ ಆದ್ರೂ ಓಕೆ. ಕದ್ರಿ ಶೇಂಗಾ ತಂದು ಹಾಕಿದೆ, ಅದು ಇಲ್ಲಿ ಸರಿಯಾಗಿ ಬರಲಿಲ್ಲ ನನಗೆ, ಬೇರೆ ಕಡೆ ಚೆನ್ನಾಗಿ ಬಂದಿದೆ. ಇದು ಧರಣಿ ಶೇಂಗಾ. ಕೃಷಿ ವಿಜ್ಞಾನ ಕೇಂದ್ರದವರು ನಮ್ಮ ಸ್ನೇಹಿತರಿಗೆ ಒಬ್ರು ಕೊಟ್ಟಿದ್ರು, ಶಂಕರರೆಡ್ಡಿ ಕಾಟ್ರಳ್ಳಿ ಅಂತ ಹೇಳಿ. ಅವ್ರು ಅದನ್ನ ಬೆಳೆದಿದ್ರು, ಚೆನ್ನಾಗಿ ಬಂತು. ಅದನ್ನ ನೋಡಿ ಅವರಿಂದ ಬೀಜ ತಗೊಂಡ್ಬಂದೆ. ಇಲ್ಲೇ 8 ವರ್ಷ ಆಯ್ತು, ಬೇರೆ ಬೇರೆ ಪ್ಲಾಟಲ್ಲಿ ಚೇಂಜ್ ಮಾಡಿಕೊಂಡು ಬೆಳೀತಾ ಇದ್ದೀನಿ. ಇದಕ್ಕೆ ರೈತರು ಬಂದು ಒಳ್ಳೆ ಬೀಜ ತೊಗೊಂಡು ಹೋಗ್ತಾರೆ. ನಾನು ನಂದೇ ಆದ ಎಣ್ಣೆ ಕಾಳುಗಳನ್ನ ಎಣ್ಣೆ ಮಾಡ್ತೀನಿ. ಎಣ್ಣೆ ಮಾಡಿದ್ರೆ ನಾನು ಮಾರಬಹುದು, 1 ವರ್ಷ ಆದ್ರೂ ನನಗೆ ಪ್ರಾಬ್ಲಮ್ ಇಲ್ಲ. ಸ್ಟೀಲ್ ಕಂಟೈನರಲ್ಲಿ ಸ್ಟೋರ್ ಮಾಡಿರ್ತೀನಿ, ಆರ್ಡರ್ ಇದ್ದಾಗ ಪ್ಯಾಕ್ ಮಾಡಿ ಕೊಡ್ತೀನಿ. 360 rupees per liter. ಗೊತ್ತಿರೋರು ಆರ್ಗ್ಯಾನಿಕ್ ಸರ್ಟಿಫೈಡ್ ಫಾರ್ಮು, ಮತ್ತು ಗೋ ಆಧಾರಿತ ಕೃಷಿ, ಮತ್ತು ನಂದು ಏನು ರೆಗ್ಯುಲರು ಡೈಲಿ ಪ್ಯಾಟರ್ನ್ ಇದೆ, ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಫ್ಲೋಟ್ ಮಾಡ್ತಾನೆ ಇರ್ತೀನಿ. ಪ್ರತಿದಿನ ನನ್ನ ಪ್ಯಾಟರ್ನು ತೋಟದಲ್ಲಿ ಏನು ನಡೀತಿದೆ, ನಮ್ಮ ತಾಟಿಗೆ ಏನು ಬರುತ್ತೆ. ಸೊ ತೋಟದಿಂದ ತಾಟಿಗೆ ಕಾನ್ಸೆಪ್ಟ್. ಈಗ ಫ್ಯಾಮಿಲಿ ಡಾಕ್ಟರ್ ಇರ್ತಾರಲ್ಲ, ಫ್ಯಾಮಿಲಿ ಫಾರ್ಮರ್ ಯಾಕಿರಬಾರ್ದು? ಈ ಒಂದು ಚಿಂತನೆನೂ ಕೂಡ ಬಿತ್ತಿ ಬೆಳೆಸಿ ಆ ಒಂದು ನಮ್ಮದೇ ಆದ ಒಂದು ಮಾರುಕಟ್ಟೆ ಸರ್ಕಲ್ಲು. ನೇರ ಮಾರುಕಟ್ಟೆ ಇಂಡಿವಿಜುವಲ್ಲು ಓಕೆ. ಆಮೇಲೆ ಇದು ಸಹಜ ಸಮೃದ್ಧ ಅಂತ ಒಂದು ಅತ್ಯುತ್ತಮ FPO ಇದೆ, ದೇಶದಲ್ಲಿ ಏಕೈಕ FPO ಸಹಜ ಸಮೃದ್ಧ, ಅಗರ ಕನಕಪುರ. ಅವರಿಂದನೂ ಸಾಕಷ್ಟು ಮಾಹಿತಿ ಸಿಕ್ತು. ನಾವು ನಮ್ಮ ಸಮಾನ ಮನಸ್ಸು ಸೇರಿ ಕೊಪ್ಪಳ ಸಾವಯವ ಕೃಷಿಕರ ಬಳಗ ಮಾಡ್ಕೊಂಡ್ವಿ, ನಮ್ಮಂಥವ್ರೆಲ್ಲ ಸೇರಿ. ನಾನು ಕೊಪ್ಪಳ ಸಾವಯವ ಕೃಷಿಕರ ಬಳಗದ ಅಧ್ಯಕ್ಷ. ಸೊ ಅದರಲ್ಲಿ ನಮ್ಮದೆಲ್ಲ ಉತ್ಪನ್ನಗಳನ್ನು ನಾವು ಸಹಜ ಸಮೃದ್ಧ, ಹುಬ್ಳಿ ಆರ್ಗ್ಯಾನಿಕ್, ಅರಮನೆ, ಆ ಥರ ಒಂದಷ್ಟು ಆರ್ಗ್ಯಾನಿಕ್ ಇದಿದೆ. ಅಲ್ಲಿಗೆ ನಾವು ಮಾಲು ಒಟ್ಟಿಗೆ ಸಂಯೋಜನೆ ಮುಖಾಂತರ ಕಳಿಸ್ತೀವಿ. ಗಾಡಿ ಎಲ್ಲ ಒಂದೇ, ಅನುಕೂಲ ಆಗುತ್ತೆ, ನಿರ್ವಹಣೆಗೂ ಅನುಕೂಲ ಆಗುತ್ತೆ. ಅದಲ್ಲದೆ ನಾವು ಕೊಪ್ಪಳ ರೈತ ಮಾರುಕಟ್ಟೆ ಸೃಷ್ಟಿ ಮಾಡಿದ್ವಿ. ತೋಟಗಾರಿಕೆ ಇಲಾಖೆಯವರು ಬಹಳ ಸಹಾಯ ಮಾಡಿದ್ರು. ಕೃಷ್ಣ ಒಕ್ಕೊಂದ್ ಅಂತಿದ್ದಾರೆ, ಒಳ್ಳೆ ದಕ್ಷ ಸಮರ್ಥ. ಹಾಗಾಗಿ ನಮಗೆ ಸಪೋರ್ಟ್ ಮಾಡಿದ್ರು. ಇಲ್ಲ ನೀವು ಮಾಡಿದ್ದು ತಮ್ಮ ಇಲಾಖೆಯ ಆವರಣನೇ, ಪಾಪ ಪಾರ್ಕಿಂಗ್ ಲಾಟ್ ಏನಿದೆ ಅವ್ರ ಕಾರೆಲ್ಲ ರೋಡಲ್ಲಿ ನಿಲ್ಲಿಸ್ಕೊಳ್ಳೋರು ಆಫೀಸರ್ಸು. ನಮಗೆ ರೈತರಿಗೆ ಅಂತ ಅನುಕೂಲ ಮಾಡಿಕೊಟ್ರು. ನಾವಲ್ಲಿ ನಮ್ಮ ಸ್ಟಾಲ್ ಹಾಕ್ಕೊಂಡು ಕೃಷಿಕ್ ಸಮಾಜ ಅವಾಗ 1 ಲಕ್ಷ ರೂಪಾಯಿ ಸಹಾಯ ಮಾಡ್ತೀವಿ, ಇವರೆಲ್ಲ ಏನೋ ಕಷ್ಟಪಡ್ತಿದ್ರಪ್ಪ ಅಂತ ಹೇಳಿ ನಾವು ಒಂದು ಮೊಬೈಲ್ ಟೆಂಟ್ಗಳನ್ನು ಹಾಕ್ಕೊಂಡ್ವಿ. ಆ ಮೊಬೈಲ್ ಟೆಂಟ್ಗಳು ಹಾಕ್ಕೊಂಡು ನಮ್ಮ ಉತ್ಪನ್ನಗಳನ್ನು ಗುರುವಾರ ಸಂತೆ ಅಂತ ಮಾಡ್ಕೊಂಡ್ವಿ. ಅಲ್ಲಿ ನಮಗೆ ಗ್ರಾಹಕರು ಪರಿಚಯ ಆದರು ನೇರವಾಗಿ. ಗ್ರಾಹಕ ಟೀಮ್ 1, ಗ್ರಾಹಕ ಟೀಮ್ 2 ಅಂದ್ಕೊಂಡು ಅನೇಕ ವಾಟ್ಸಪ್ ಗುಂಪುಗಳು ಆಯಿತು. ಗುರುವಾರ ನಾನು ಈ ಥರ ತರ್ತೀನಿ ಅಂತ ಗ್ರೂಪ್ಗೆ ಹಾಕ್ಬಿಡೋದಪ್ಪ. 250 ಜನಕ್ಕೆ ಹೋಗುತ್ತೆ, ಒಂದೊಂದು ಗುಂಪಿಗೆ ಹೋಗ್ತಾ ಇರುತ್ತೆ. ಹಂಗೆ ಮಾಡ್ಕೊಂಡು ಅವ್ರಿಗೆ ಗೊತ್ತಿರೋದು ಈ ರೈತರು ಈ ಐಟಮನ್ನು ತೊಗೊಂಬರ್ತಾರೆ. ಸೊ ಆರ್ಗ್ಯಾನಿಕ್ ಬಗ್ಗೆ ಕಾಳಜಿ ಉಳ್ಳವರು, ತಿಳಿದವರು. ದುಡ್ಡು ಯೋಚನೆ ಮಾಡ್ತಿರ್ಲಿಲ್ಲ. ನಾವು ಎಷ್ಟು ಹೇಳ್ತೀವಿ, ನಮ್ದು MRP ಅಪ್ಪ, ನಮ್ಮ ಖರ್ಚು ಇಷ್ಟಾಗಿದೆ, ನಮ್ಮ ಪ್ರೊಡಕ್ಷನ್ ಇಷ್ಟಾಗಿದೆ, ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಇದನ್ನೇ ನಾನು ನನ್ನ ಹಾಗೆ ಒಂದು 100 ಜನ ರೈತರು ಬೆಳೆದ್ರೆ ನಾನೇನು ಉತ್ಪನ್ನ ಇವಾಗ ಕೊಡ್ತಾ ಇದ್ದೀನಲ್ಲ ಅದು ಅರ್ಧಕ್ಕೆ ಕೊಡ್ಬೋದು. ಯಾಕಂದರೆ ವಾಲ್ಯೂಮ್ ಹಂಗಿರುತ್ತೆ, ನಿರ್ವಹಣೆ ಹಂಗಿರುತ್ತೆ, ಅಷ್ಟರಲ್ಲೇ ಎಲ್ಲ ನಿರ್ವಹಣೆ ಹಾಕ್ಕೊಂಡು ಹೋಗುತ್ತೆ. ಇಲ್ಲಿ ನಾನೇ ನಂದೇ ಖರ್ಚಿರೋದ್ರಿಂದ ನನ್ನ ಉತ್ಪನ್ನಕ್ಕೆ ನನ್ನ ಖರ್ಚುಗಳಿಗೆ ಲೆಕ್ಕ ಹಾಕಿ ಆದಾಯ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡೋಕ್ಕೆ ಶುರು ಮಾಡಿದೆ. ದಿಸ್ ಇಸ್ ಮೈ 10th year. ಸೊ ಇಂಡಿಪೆಂಡೆಂಟ್ ಆಗಿ ಇಲ್ಲಿ ಏನೇ ಬೆಳೆದ್ರು ನಾನೇ ನೇರವಾಗಿ ಮಾರಾಟ ಮಾಡ್ತೀನಿ. ಆ ಲೆವೆಲಿಗೆ ಬಂದಿದೆ. ಅಂದರೆ ಸ್ವಂತ ಮಾರುಕಟ್ಟೆಯಲ್ಲಿ ಫುಲ್ ಎಕ್ಸ್ಪರ್ಟ್ ಆಗಿದ್ದಾರೆ. ಈಗ ಇದು 10ನೇ ವರ್ಷ. ಸ್ಟಾರ್ಟಿಂಗ್ 2 ವರ್ಷ ಲಾಸು, ಬ್ರೇಕ್ ಇವನ್ 4th, 5th ಇಯರ್ಗೆ ಆಗಿದ್ದು ನಂದು ಹೆಚ್ಚು ಕಮ್ಮಿ ಆ ಒಂದು ಪ್ಯಾಟರ್ನಲ್ಲಿ. ಆಮೇಲೆ ಇದು ಸೀಸನಲ್ಲು, ನಾವು ತಿಂಗಳು ದುಡ್ಡು ಬರಲ್ಲ, ನಮ್ದು ಜೀವನ ಎಲ್ಲ ಸ್ಯಾಲ್ರಿಡ್ ಆಗಿ 31ನೇ ತಾರೀಕು 1ನೇ ತಾರೀಕು ಫಸ್ಟ್ ವೀಕಲ್ಲಿ ದುಡ್ಡು ಬಂದರೆ ಮತ್ತೆ ಮಂತ್ ತನಕ ಹೋಗುತ್ತೆ. ಆ ಪ್ಯಾಟರ್ನಲ್ಲಿ ಬೆಳ್ಕೊಂಬಂದವ್ರು ನಾವು ಬಾಲ್ಯದಿಂದ ಇದೆಲ್ಲ. ಸೊ ಹಾಗಾಗಿ ಇಲ್ಲಿ ಸೀಸನಲ್ಲಿ ನಾವು ಸೆಟ್ ಮಾಡ್ಕೋಬೇಕು. ಒಂದು ಸ್ವಂತ ಮಾರುಕಟ್ಟೆ ಮಾಡಿದ್ರಿ, ಸಾಕಷ್ಟು ಅನುಭವವನ್ನು ಪಡೆದುಕೊಂಡ್ರಿ ಸರ್. ಅದಾದಮೇಲೆ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಯೂರಿಯಾ DAP ಎಲ್ಲ ತರ್ಲಕ್ಕೆ ಹೋಗಬೇಕು ಅಂತೇಳಿ. ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲಿ ಏನೇನು ಮಾಡ್ಕೊಂಡಿದ್ರಿ? ಎಕ್ಸಾಕ್ಟ್ಲಿ, ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಈಗ NPK ಉಪ್ಪು ಹುಳಿ ಖಾರ ಅಂತ ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳ್ತಾರೆ. ನಾರಾಯಣ ರೆಡ್ಡಿ ಅವರು, ಸುಭಾಷ್ ಪಾಳೇಕರ್ ಅವರು, ಆಮೇಲೆ ಸುಭಾಷ್ ಶರ್ಮಾ, ಧಾಬೋಲ್ಕರ್,
ಇವರೆಲ್ಲ ಅಪ್ರತಿಮ ಮೇಧಾವಿಗಳು ಮತ್ತು ಅದರಲ್ಲಿ ಅನೇಕ ವರ್ಷಗಳ ಕಾಲ ತಾವು ಪ್ರಾಕ್ಟಿಕಲ್ ಆಗಿ ಮಾಡಿ ಒಂದಷ್ಟು ಸಾವಯವ ವಿಚಾರಗಳನ್ನ ರೈತರಿಗೆ ಮುಟ್ಟಿಸ್ತಾ ಇದ್ದಾರೆ. ನಾವು ಅವರಿಂದ ಪ್ರೇರಿತ, ಅವರ ತರಬೇತಿಗಳಿಗೆ ಹೋಗಿದ್ದೀನಿ, ಪುಸ್ತಕಗಳನ್ನು ಓದಿದ್ದೀನಿ. ಆಮೇಲೆ ಆ ತರಬೇತಿಗೆ ಬಂದಂತ ನನ್ನಂತ ಸಮಾನ ಆಸಕ್ತರು ಹಿರಿಯರ ಜೊತೆಗೆ ಮಿಂಗಲ್ ಆಗಿದ್ದೀನಿ. ಆ ಒಡನಾಟದಿಂದ ನಾನು ಕಲ್ತ್ಕೊಂಡಿದ್ದು ಅದಕ್ಕೆ ಆಲ್ಟರ್ನೇಟಿವ್ ಏನೇನು ಮಾಡ್ಕೋಬೇಕು ಅಂತ ಹೇಳೋದು. ಮೊದಲನೇದು ಒಂದು ಆಕಳು ಬೇಕಪ್ಪ, ಅಟ್ಲೀಸ್ಟ್ ಒಂದು ಬೇಕು. ಮೊದಲೊಂದು ಆಕಳು ತೊಗೊಂಬಂದೆ, ಮುಂದಿನ ವರ್ಷ ಮರಿ ಆಗ್ತದೋ. ಈಗ ಸುಮಾರಾಗಿ 18 ಆಗೋಯ್ತು ನಂಗೆ. 18 ನಾನು ಒಬ್ಬನಿಗೆ ಆಗಲ್ಲ. ಸೊ ಹಂಗಾಗಿ ಅದು ಬ್ರೀಡ್ ಆಗಿ ಇವಾಗ ನಾನು ನನ್ನ ಲೆವೆಲ್ಗೆ ಒಂದು 12 ತನಕ ಇದೆ. ದೇಸಿ ಇದೆ, ಎಲ್ಲ ದೇಸಿ ವೆರೈಟಿನೇ. ಅದು HF ಮೇಂಟೈನ್ ಮಾಡಬಹುದು, ಹಾಲು ಉತ್ಪನ್ನ ಬರುತ್ತೆ, ಕ್ಷೀರಕ್ರಾಂತಿಯಿಂದ ಎಲ್ಲ ಅನುಕೂಲ ಆಗಿದೆ. ಬಟ್ ನನಗೆ ಈ ಜಾಗದಲ್ಲಿ ಮೇಂಟೈನ್ ಮಾಡೋದು ನನ್ನ ಪ್ಯಾಟರ್ನ್ಗೆ ಕಷ್ಟ. ದೇಸಿ ಆಕಳುಗಳು, ನಾ ಭತ್ತ ಬೆಳೆದಿದ್ದು, ಹೊಟ್ಟಿದೆ, ಶೇಂಗಾದು ಬಣವೆ ಇದೆ, ತೊಗರಿದು ಬರುತ್ತೆ, ಓಪನ್ ಗ್ರೇಸಿಂಗ್ ಮಧ್ಯಾಹ್ನ ಆದ್ಮೇಲೆ ಬಿಟ್ಕೊಂತೀವಿ. ಹಾಗಾಗಿ ನಾನು ಮೇವಿನ ಖರ್ಚಿಲ್ಲದೆ ನಡೆಸ್ತಾ, ಆಮೇಲೆ ಹಾಲು ಉತ್ಪನ್ನವಾಗಿ ಮಾರಾಟ ಮಾಡೋಕ್ಕೆ ನನಗಿಲ್ಲಿ ಸೆಟ್ ಇಲ್ಲ. ಮತ್ತೆ ನನಗೆ ಅದಕ್ಕೆ ಅಂತ ಮೀಸಲಿಟ್ಟು ಆ ಟೈಮ್ಗೆ ಆ KMF ಆಗಲಿ ದೊಡ್ಲಾಗಲಿ ಬೇರೆ ಕಡೆ ಹಾಕಕ್ಕೆ ಆಗಲ್ಲ. ಹಾಗಾಗಿ ನಾನು ಅದನ್ನ ಗೊಬ್ಬರಕ್ಕೆ ಮತ್ತು ಹಾಲನ್ನು ಏನು ಮಾಡ್ತೀವಿ, ಮೊಸರಪ್ಪ ಹಾಕ್ತೀವಿ. ಅದರಿಂದ ತುಪ್ಪ ಒಂದು 35-36 ಲೀಟ್ರ್ ಬೇಕಾಗುತ್ತೆ. 1 ಲೀಟ್ರ್ ತುಪ್ಪ ಆಗೋಕ್ಕೆ 2,500 ರೂಪಾಯಿಗೆ ತುಪ್ಪ ಮಾಡ್ತೀನಿ. ಈಗ ಹಾಲಿಗೆ 1 ಲೀಟ್ರ್ ನೀವು ಲೆಕ್ಕ ಹಾಕೊಂಡ್ರೆ ಆ ತುಪ್ಪಕ್ಕೂ ಅಷ್ಟೇ ರೇಟ್ ಆಗುತ್ತೆ. ಸೊ ಅದು ಒಂದು ಸಣ್ಣ ಆದಾಯ. ಮತ್ತು ನಾನು ಹಸು ಮಾಡೋದು, ಎಷ್ಟು ಹಸು ಇದಾವೆ ಸರ್ ದೇಸಿ? ಈಗ ದೇಸಿ 4 ಹಸು ಇದೆ. ಎಷ್ಟು ಡೈಲಿ ಎಷ್ಟು ಲೀಟರ್ ಹಾಲು ಕೊಡ್ತಾವೆ ಸರ್? ಈಗ 2.5 ಒಂದು ಕೊಡುತ್ತೆ, ಇನ್ನೊಂದು ಚೆನ್ನಾಗಿರೋ ತಳಿ 4 ಲೀಟರ್ ಕೊಡುತ್ತೆ. ಸೊ ಹಾಗೆ ಹೆಚ್ಚು ಕಮ್ಮಿ ಒಂದು 8 ರಿಂದ 10 ಲೀಟರ್ ಆಗುತ್ತೆ. ಲೋಕಲ್ ಇದೆ ಎಲ್ಲ ಬ್ರೀಡ್, ಎಲ್ಲ ದೇಸಿ. ಈಗ ಅದೇ ಗೋಮಾತೆ ದೇಸಿ ಯಾವುದು ಅಂದ್ರೆ ನಮ್ಮ ಸುತ್ತಮುತ್ತಲಲ್ಲಿ ಯಾವುದು ಸ್ಥಳೀಯ ಮೂಲ ತಳಿಯೋ ಅದು. ಈಗ ಗೀರ್ ತಂದು ಸಾಕ್ಬೇಕು ಅಂತಾರೆ, ಕೃಷ್ಣ ವ್ಯಾಲಿ ತಂದು ಸಾಕ್ಬೇಕು ಅಂತಾರೆ, ಕಾಂಕ್ರೇಜ್ ತಂದು ಸಾಕ್ಬೇಕು ಅಂತಾರೆ. ಅದು ಅವರ ಆಸಕ್ತಿ, ಅವರ ಆಯ್ಕೆ, ಅವರ ಹವ್ಯಾಸ. ಬಟ್ ನಮಗೆ ಲೋಕಲ್ ಅಲ್ಲಿ ಮನೇಲಿ ಯಾರು ಸಾಕಿರ್ತಾರೆ ಅವು ಜಾಸ್ತಿ ಒದಿಯಲ್ಲ, ಸೆಟ್ ಆಗಿರುತ್ತೆ ಮನುಷ್ಯರ ಜೊತೆ, ನಾನೇ ಹ್ಯಾಂಡ್ಲ್ ಮಾಡ್ಬೋದು. ಈಗ ಲೇಬರು ಅವ್ರವ್ರದ್ದು ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬ ಹರಿದಿನ, ಜಾತ್ರೆ ಅನ್ಕೊಂಡು ರಜಾ ಹಾಕಿದಾಗ ಅಷ್ಟನ್ನು ನಾನು ಒಬ್ಬನೇ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನಾನು ಒಬ್ಬನಿಗೆ ಎಷ್ಟು ಮೇಂಟೈನ್ ಆಗುತ್ತೆ ಅಷ್ಟು ಮೇಂಟೈನ್. ಹೆಚ್ಚಿನದಾಗಿದ್ದು ನಾವು ಶೇರ್ ಮಾಡ್ಕೊಳ್ತೀವಿ, ಇನ್ನೊಬ್ರಿಗೆ ನಾವು ಕೊಡ್ತೀವಿ. ನಮ್ಮ ಹಂಗೆ ರೈತರು ದನ ತೊಗೊಳಕ್ ಆಗದೆ ಇರೋರಿಗೆ ಫ್ರೀ ಗಿಫ್ಟ್ ಕೊಡ್ತೀವಿ. ಅವರು ನಮ್ಮ ಅದನ್ನ ಇಟ್ಕೊಂಡು ನಮಗೇನೋ ಒಂದು ಅನುಕೂಲ, ಹಂಗೆ ಒಂಥರ ಒಂದು ಫ್ಯಾಮಿಲಿ ಬಾಂಡಿಂಗ್ ಅಲ್ಲಿ ನಮ್ಮ ಅಣ್ಣನೊಂದಿಗೆ ಮಾತುಕತೆ ಮುಖಾಂತರ ನಡೀತಾ ಇದೆ. ಓಕೆ, ಹಸುಗಳಿದಾವೆ ಸರ್, ಅದ್ರ ಜೊತೆ ಸರ್ ದನ ಇದೆ, ಕುರಿನೂ ಸಾಕ್ತಾ? ಕುರಿ ಇದೆ, ಕುರಿ ಒಂದು 40 ಕುರಿ ಇದೆ. ಕುರಿ ಸಾಕಣೆಯಲ್ಲಿ ಆರಾಮಾಗಿ ಲಾಭ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. 3 ಕುರಿ ಸತ್ತೋದ್ರು ನನ್ನ 3 ಕುರಿ ಹೋಯ್ತು. ಫಸ್ಟ್ 10 ಮಾಡಿದೆ, ಅದರಲ್ಲಿ 3 ಹೋದವು. ಅಂದ್ರೂ ನನ್ನ ಉತ್ಪನ್ನ ನನ್ನ ಇದಕ್ಕೆ ಚೆನ್ನಾಗಾಯ್ತು. ಅವಾಗ ನಂಗೆ ಧೈರ್ಯ ಬಂತು. 10 ಮಾಡಿದ್ದು 40 ಮಾಡಿದೆ, ನಡೀತಾ ಇದೆ ಈಗ. ಆಮೇಲೆ ಇಲ್ಲಿ ಮೇವಿಗೇನು ಕೊರತೆ ಇಲ್ಲ. ಆಮೇಲೆ ಅದ್ರ ಸ್ವಲ್ಪ ಕೇರ್ ತಗೋಬೇಕು. ಲೋಕಲ್ ಸ್ಥಳೀಯವಾಗಿ ಕುರಿಗಾಹಿಗಳು ತುಂಬಾ ಜನ ಇದ್ದಾರೆ. ಅಣ್ಣ ಹಿಂಗಾಯ್ತು, ಯಾಕೋ ಇದು ಸುಂದಾಗಿದೆ, ಉಚ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಸರಿ ರಾತ್ರಿ ಆದ್ರೂ ಬಂದು ನಮಗೆ ಸಹಾಯ ಮಾಡಿ ಅದು ಇಂಜೆಕ್ಷನ್ ಮಾಡಿ ಆ ಥರ ಜನ ಇದ್ದಾರೆ. ಕೆಲವೊಂದು ನಾವೇ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಒಂದು ಸ್ವಲ್ಪ ನಿರ್ವಹಣೆ ಇದ್ರೆ ಸಾಕು. ಕುರಿ ಒಂದು 6, 7, 8 ತಿಂಗಳಿಗೆ ನಾವು ಹೆಂಗೆ ಮಾಡ್ತೀವಿ ಹಂಗೆ ಬೆಳಿತಾನೆ ಇರುತ್ತೆ. ಸೀಸನಲ್ಲಲ್ಲಿ ಬಕ್ರೀದ್ಗೆ, ಆಮೇಲೆ ದಸರಾ ಟೈಮ್ಗೆ, ಆ ಥರ ಟೈಮಲ್ಲಿ ಇದ್ರೆ ಇರುತ್ತೆ. ನಮ್ಮ ತೋಟದಲ್ಲಿ ಅರ್ಜೆಂಟ್ ಮಾಡಲ್ಲ ಮಾರೋದಕ್ಕೆ, ಯಾವಾಗ ಅಲ್ಲಿ ಡಿಮ್ಯಾಂಡ್ ಇರುತ್ತೆ. ಕುರಿ ಆಗಲಿ ಮತ್ತು ಕೋಳಿ ಸಾಕಣೆನೂ ಕೂಡ. ಅದು ಒಂದು ದಸರಾ ಟೈಮಲ್ಲಿ ಬರುತ್ತೆ, ಒಂದು ಕೋಳಿ ಸಿಗಲ್ಲ. ಓಕೆ, ಕೋಳಿ ಎಲ್ಲ ನಾಟಿ ಕೋಳಿ ಎಲ್ಲ ನಾಟಿ ಕೋಳಿನೇ ತಂತಾನೆ. ಅವು ಶತ್ರುಗಳಿಗೆ ಸಿಗಲ್ಲ ಈಸಿಯಾಗಿ. ಬೆಕ್ಕಾಗಲಿ, ಕಾಡು ಬೆಕ್ಕಾಗಲಿ, ಇಲ್ಲಿ ಕಾಡು ಪ್ರಾಣಿಗಳು ಹಾವಳಿ ಜಾಸ್ತಿ. ಆಮೇಲೆ ಓಡಾಡೋ ಪ್ರಾಣಿಗಳು, 2 ಕಾಲಿನ ಪ್ರಾಣಿಗಳು ಜಾಸ್ತಿ ಕತ್ಕೊಂಡು ಹೋಗ್ಬಿಡ್ತಾರೆ. ಹಿಂಗೆಲ್ಲ ಇರೋದು ಯಾವುದು ಹಾರೋಗ್ತವೆ, ಸಿಗಲ್ಲ. ಸಾಯಂಕಾಲ ಕರೆಕ್ಟ್ ಗೂಡು ಬರುತ್ತೆ, ನಮ್ಮ ನಾಯಿಗಳಿರ್ತವೆ, ನಮ್ಮ ಕ್ಯಾಮ್ರಾ ಇವಾಗೆಲ್ಲ CCTV ಹಾಕೊಂಡಿದ್ದೀನಿ. ಸೊ ಈಗ ಸಮಸ್ಯೆ ಇಲ್ಲ. ಸೊ ಒಂದು ಟೈಮಲ್ಲಿ ಬರ್ತಾರೆ, ಯಾವುದಾದ್ರು ಹಿಡ್ಕೊಂಡು ಹೋಗೋಣ. 500 ರೂಪಾಯಿ ಹೆಣ್ಕೋಳಿ, ಹುಂಜ 700, 500, 700 ಈ ಥರ ಪ್ಯಾಟರ್ನ್ ಹೋಗ್ತಾ ಇದೆ. ಬ್ರೀಡರ್ ಕೋಳಿ ಮಾತ್ರ ಅದು ಒಬ್ರು 8,000 ಕೇಳಿದ್ರು ಕೊಡಲಿಲ್ಲ ನಾನು. ಅದು ಚೆನ್ನಾಗಿ ಪೈಗ ಭಾಳ ಅಲ್ಲಿ ತಮಿಳ್ನಾಡಿನ ತಂದಿದೆ ಅದು. ಓಕೆ. ಸೊ ಹಾಗೆ ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಅದು ಬಿಟ್ಟು ಇಲ್ಲಿ ಒಂದು ಇದು ಮಾಡಿದ್ರಿ ಸರ್, ಗೊಬ್ಬರ ಇದು ಹೋಗಕ್ಕೆ? ಹೌದು, ಅದು ಗೊಬ್ಬರ ಬೇಸಲ್ ಡೋಸು. ದಿನ ನಾವು ಕೊಟ್ಟಿಗೆಯಿಂದ ಏನು ಪುಟ್ಟಿಲಿ ಹಾಕೊಂಡ್ಬಿಟ್ಟು ಆ ಒಂದು ಸಣ್ಣ ಟ್ರಾಲಿ ಮಾಡ್ಕೊಂಡೆ. ಇವಾಗ ಆ ಟ್ರಾಲಿ ತೊಗೊಂಡ್ಬಂದು ಹಾಕೊಳ್ತೀವಿ. ದನ ತಿಂದುಬಿಟ್ಟಿದ್ದು ಇರುತ್ತೆ, ಸೆಗಣಿನೂ ಮಿಕ್ಸ್ ಇರುತ್ತೆ. ಟ್ರಾಲಿ ತಂದು ಅಲ್ಲಿ ಸುರುವಲ್ಲ, ಅದನ್ನ ಅಲ್ಲೇ ಪುಟ್ಟಿಗೆ ಹಾಕೊಂಡು ಮತ್ತೆ ಆ ಪುಟ್ಟಿನ ಹಿಂಗೆ ಹರಡ್ಕೊಂಡ್ಬರ್ತೀವಿ. ದಿನ ಒಂದು ಅರ್ಧ ಗಂಟೆ ಕೆಲಸ ಆಗುತ್ತೆ ಅದು. ಅಂದರೆ ಸುಮ್ಮನೆ ಹಿಂಗೆ ಹಾಕೋ ಬದಲು ಅದನ್ನ ಹಿಂಗೆ ಹಾಕೊಂಡ್ಬಿಟ್ಟು, ಆಮೇಲೆ ಇಲ್ಲಿಂದ ಒಂದು ಪೈಪ್ ಲೈನ್ ಮನೆಗೆ ಹೋಗಿದೆ. ಆ ನೀರು ಮನೆಗೆ ಬರಬೇಕಾದ್ರೆ ಅಲ್ಲಿ ಸ್ಪ್ರಿಂಕ್ಲರ್ ಆಗುತ್ತೆ. ಆಮೇಲೆ ಅದಕ್ಕೆ ಅಂತ ಸಪ್ರೇಟ್ ಶೆಡ್ ಮಾಡಿಲ್ಲ ಗೊಬ್ಬರಕ್ಕೆ. ಬೇವಿನ ಮರದ ಕೆಳಗಡೆ ಎಲ್ಲಿ ನೆರಳು ಬೀಳುತ್ತದೋ ಅಲ್ಲಿ ಅನ್ನದ ಬಟ್ಲು ಥರ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ
ಅದು ನೀರಿನ ಪೈಪ್ ಹಾಕಿದ್ರೆ ನೀರು ನಿಂತ್ಕೊಂಡಿರುತ್ತೆ. ಎರೆಹುಳು ಬಿಟ್ಟಿದ್ದೀವಿ. ಅದ್ರ ಮೇಲೆ ನಾವು ನಮ್ಮ ಹೊಲದ ಉತ್ಪನ್ನದ ಹಿಂಡಿಗಳು, ಔಡ್ಲ ಹಿಂಡಿ, ಆಮೇಲೆ ಶೇಂಗಾ ಹಿಂಡಿ. ಈ ಸೀಸನಲ್ಲಿ ಬೇವಿನ ಹಣ್ಣುಗಳು ಸಾಕಷ್ಟು ಉದುರುತ್ತೆ. ಈ ಭಾಗದಲ್ಲಿ ತುಂಬ ಚೆನ್ನಾಗಿ ಬೇವಿನ ಹಣ್ಣು ಬರುತ್ತೆ. ಸೊ ಅದ್ರದ್ದೆಲ್ಲ ತೊಗೊಂಡು ಅದನ್ನು ಗಂಜದಲ್ಲಿ ಕೊಳೆಸಿ ಜಜ್ಜಿ ಅದನ್ನು ಸುತ್ತರ್ದು ಹಾಕಿರ್ತೀವಿ. ಹಿಂಗೆ ನಡೀತಾನೇ ಇರುತ್ತೆ ಸ್ಲೋ ಪ್ರೋಸೆಸ್. ಅನುಕೂಲ ಆದಾಗ ಮಾಡಿಕೊಂಡು ಅಲ್ಲಿ ತೇವಾಂಶ ಕಾಪಾಡ್ಕೊಳ್ತೀವಿ. ನಮ್ಮದು ಅಗ್ರಿಕಲ್ಚರ್ ವೇಸ್ಟ್ ಏನು ಬರುತ್ತೆ, ಇವಾಗ ಮೆಕ್ಕೆಜೋಳ ಬೆಳೆದಿದ್ದೀವಪ್ಪ, ಅದ್ರದ್ದೆಲ್ಲ ರಾಶಿ ಬರುತ್ತೆ 8 ಟ್ರ್ಯಾಕ್ಟರ್, ಅದನ್ನ ತಂದು ಅದ್ರ ಮೇಲೆ ಹಾಕ್ತೀವಿ, ಮತ್ತು ಅದ್ರ ಮೇಲೆ ಸಗಣಿ ಬೀಳುತ್ತೆ. ಹಾಗೆ ಅದು ವರ್ಷಾನುಗಟ್ಲೆ ಅಂತ ಆಗುತ್ತೆ. ಮಳೆಗಾಲದಲ್ಲಿ ಅದನ್ನು ಎಲ್ಲ ಕಡೆ ನಮ್ಗೆ ಎಲ್ಲೆಲ್ಲ ಅಗತ್ಯವೋ ಅಲ್ಲೆಲ್ಲ ಹಾಕ್ಕೊಳ್ತೀವಿ. 2 ಎರೆಹುಳು ತೊಟ್ಟಿ ಇದೆ, ಕೃಷಿ ಇಲಾಖೆಯಿಂದ ಸಹಾಯ ಆಯಿತು. ಅಲ್ಲೂ ಕೂಡ ನಾವು ಇವೆಲ್ಲ ತರಗೆಲೆಗಳನ್ನು ಹಾಕ್ಕೊಂಡು ಅಲ್ಲೂ ಕೂಡ ನಮ್ಮ ಸ್ಲರಿ ಕೊಟ್ಕೊಳ್ತೀವಿ. ಹಾಗಾಗಿ ನಮಗೆ ನಮ್ಮದೇ ಆದ ಗೊಬ್ಬರ ಉತ್ಪಾದನೆ ಇದೆ. ಓಕೆ, ಹೊರಗಡೆಯಿಂದ ತರಷ್ಟೇನಿಲ್ಲ. ಆಮೇಲೆ ಪ್ಯಾಟರ್ನು ಕೂಡ ಇಲ್ಲಿ ನೋಡಿ ಅಲಸಂದೆ ಮತ್ತು ಶೇಂಗಾ 2 ಹಾಕೊಂಡಿದ್ದೀವಿ ನಾವು. ಅಲಸಂದೆ ರೈಸೋಬಿಯಂ ಗಂಟುಗಳು, ಸೊ ಗೊಬ್ಬರಕ್ಕೆ ಮಣ್ಣಿನ ಸಂರಕ್ಷಣೆ ಕಾಪಾಡುತ್ತೆ. ಒಂದೇ ಮೋನೋ ಇಲ್ಲ, ಎಲ್ಲೇ ಇದ್ರೂ ಒಂದು ಸ್ವಲ್ಪ ಮಿಕ್ಸ್ಡ್ ಮಾಡ್ಕೊಂಡಿರ್ತೀವಿ. ಸೊ ಈ ರೀತಿ ಮಣ್ಣಿನ ಸಂರಕ್ಷಣೆ ಜೊತೆಗೆ ಗೊಬ್ಬರ ಮರುಪೂರಣದಲ್ಲೂ ಸ್ವಾವಲಂಬನೆ ಕಾಯ್ಕೊಂಡಿದ್ದೀವಿ. ಓಕೆ, ಅಂದರೆ ಗೊಬ್ಬರನೂ ನೀವೇ ಉತ್ಪಾದನೆ ಮಾಡ್ತೀರಾ, ಅದನ್ನು ಭೂಮಿ ಕೊಡ್ತೀರಾ, ಇಲ್ಲೇನು ವೇಸ್ಟೇಜ್ ಇರುತ್ತೆ ಅದನ್ನು ಹಸು ಕೊಡ್ತೀರಾ, ಮತ್ತೆ ಒಂದು ರೊಟೇಷನ್ ಜಾಸ್ತಿ ಹೊರಗಡೆಯಿಂದ ಬರೋದನ್ನು ತಪ್ಪಿಸ್ತಾ ಇದ್ದೀರಾ. ಹೊರಗಡೆಯಿಂದ ತರದೇ ಇಲ್ಲ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಇನ್ನಾಗ ನಮಗೆ ಕುಂತಾಗ ಹೇಳ್ತಿದ್ರಿ ಸರ್, ರೈಸಿಂದೊಂದು ನೀವು ಓನ್ ಮಾರ್ಕೆಟಿಂಗ್. ಹೌದು. ಅದು ಏನು ಸರ್?
ಅದು ಭತ್ತ ಇಲ್ಲಿ ಕಪ್ಪು ಮಣ್ಣು ಇದೆ. ಇಲ್ಲಿ ನನ್ನ ಹೊಲದಲ್ಲಿ 13 ಕಲರ್ ಇದೆ ರೀ ಮಣ್ಣುಗಳು. ಒಂದೊಂದು ಕಡೆ ಒಂದೊಂದು ಥರ. ಬಿಳಿ ಮಸಾರಿ ಇದೆ, ಕೆಂಪು ಮಸಾರಿ ಇದೆ, ಕಪ್ಪು ಗೋಡು ಇದೆ, ಕರಿ ಕಪ್ಪು ಮಣ್ಣು ಇದೆ. ಸೊ ಈ ಥರ ಸುಮಾರು ಇವೆ ಪ್ಯಾಟರ್ನ್ಗಳು. ನಾನಿಲ್ಲಿ ಸ್ಥಳೀಯವಾಗಿ ಸಾಯಿಲ್ ಸೈಂಟಿಸ್ಟು ಅವ್ರನ್ನೆಲ್ಲ ಮೀಟ್ ಮಾಡಿ ಒಂದಷ್ಟೆಲ್ಲ ತೊಗೊಂಡಾಗ ಪ್ಯಾಟರ್ನ್ಗಳು ಸ್ವಲ್ಪ ಅರ್ಥ ಆಯಿತು. ಈ ಪಟ್ಟಿಲಿ ಚೆನ್ನಾಗಿ ಬೆಳೆಯೋದು, ಆ ಪಟ್ಟಿಲಿ ಬೆಳೆಯಲ್ಲ. ಅಲ್ಲಿ ಮಣ್ಣಿನ ಸಂರಚನೆ ಹಂಗಿರುತ್ತೆ. ಹಾಗಾಗಿ ನಿಧಾನಕ್ಕೆ ಒಂದು 3-4 ವರ್ಷ ಆದಮೇಲೆ ನನಗೆ ನನ್ನ ಭೂಮಿ ಅರ್ಥ ಆಯಿತು. ದಿನ ಅದ್ರ ಜೊತೆ ಒಡನಾಟ ಇಟ್ಕೊಂಡ್ಮೇಲೆ ಯಾವ ಪಟ್ಟಿಲಿ ಏನು ಬೆಳೆದ್ರೆ ಬೆಟರು ಅಂತ ಹೇಳಿ. ಒಂದೇ ಪಟ್ಟಿ ಅಂದರೆ ಒಂದು ಚಚ್ಚೋಕ ಒಡ್ಡಿ ಎಷ್ಟಿರುತ್ತೆ, ಅದು ಅರ್ಧ ಎಕರೆ ಇರ್ಬೋದು, 1/3 ಎಕರೆ ಇರ್ಬೋದು, ಒಂದು ತಾಕು. ಸೊ ಅದನ್ನ ನೋಡಿಕೊಂಡು ಇಲ್ಲ ಈ ಪಟ್ಟಿಲಿ ಇದನ್ನೇ ಮಾಡೋಣ, ಇಲ್ಲಿ ಶೇಂಗಾ ಮಾಡೋಣ, ಇಲ್ಲಿ ಭತ್ತ ಮಾಡೋಣ ಅಂತ ಹೇಳಿ ನೀರು ಹರಿಯುವ ದಾರಿಯಲ್ಲಿ ಮುಂಗಾರಲ್ಲಿ ಅದೇನಾಗುತ್ತೆ, ನೀರು ನಮ್ಮ ಗದ್ದೆ ಮುಖಾಂತರ ಆ ಕಾಲುವೆ ಮೇಲೆ ಹೋಗುತ್ತೆ. ಸೊ ನೀರು ಸಾಕಷ್ಟು ಸಿಗುತ್ತೆ ನಮಗೆ. ಹಾಗಾಗಿ ಅಲ್ಲಿ ನಾವು ಭತ್ತ ಬೆಳೆದಿದ್ದೀವಿ. ಭತ್ತದಲ್ಲಿ RNR ತಳಿ, ನಮ್ಮದೇ ಬೀಜ, ಸೊ ನಮ್ಮದೇ ಸಸಿ ಮಡಿ ಮಾಡಿಕೊಂಡು, ಸೊ ಹೀಗೆ ನಾವೇ ಮಾಡ್ಕೊಳ್ಳೋ ಶ್ರಮ ಇದೆ. ಕಂಪ್ಲೀಟ್ಲಿ ಆರ್ಗಾನಿಕ್. ನಮ್ಮ ತಾಕುಗಳು ಕೂಡ ಆರ್ಗ್ಯಾನಿಕ್. ಜೀವಾಮೃತ ತೊಟ್ಟಿಗಳು, ಗೋಕೃಪಾಮೃತ ತೊಟ್ಟಿಗಳು, ಎರೆಜಲಗಳು, ಬೇಸಲ್ ಡೋಸು, ಹಿಮಿಗ್ರೋಜಿ ಮಿಕ್ಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನೇ ನಾವು ಎಲ್ಲ ಚೆಲ್ಕೊಂಡು ಆಮೇಲೆ ನಮ್ಮ ಅಗ್ರಿ ವೇಸ್ಟ್ಗಳನ್ನೆಲ್ಲ ಹಾಕ್ಕೊಂಡು ಒಂದು ಪೀಕ್ ಮಳೆಗಾಲದಲ್ಲಿ ಅಷ್ಟೇ. ಎರಡನೇ ಪೀಕ್ ಮಾಡೋಕ್ಕೆ ನಾವು ಅಷ್ಟೆಲ್ಲ ಕಷ್ಟಪಡೋಕೆ ಆಗಲ್ಲ, ನಮಗೆ ನಿರ್ವಹಣೆ ಆಗಲ್ಲ. ಎಲ್ಲ ಅನುಕೂಲಗಳಿದ್ರೆ ಮಾಡಬಹುದು. ಬೇಸಿಗೆ ಕಾಲದಲ್ಲಿ 1-2 ಎಕರೆ ಅಷ್ಟು ಮಾತ್ರ ಮಾಡ್ತೀವಿ, ನೀರು ನೋಡಿಕೊಂಡು. ಇಲ್ಲಾಂದರೆ ಅದನ್ನು ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ತೋಟಗಾರಿಕೆಗೆ ನೀರು ಬೇಕಾಗತ್ತೆ ನಮಗೆ. ಈ ಸತಿ ಮಳೆ ಒಂದು ಮೀಡಿಯಮ್ ಆಯಿತು, ಹೋದ್ಸಲಿ ಏನೂ ಆಗಿರಲಿಲ್ಲ, ಹೋದ್ಸಲಿ ಹಾಕಲಿಲ್ಲ, ಈ ಸತಿ ಹಾಕಿದ್ದೀನಿ. ಮುಂದಿನ ವರ್ಷದ ಮಳೆ ಪ್ರಮಾಣ ನೋಡಿಕೊಂಡು ಮುಂಗಾರಲ್ಲಿ ಬರ್ತಾ ನಮಗೆ ಸೆಟ್ ಆಗುತ್ತೆ, ಹಿಂಗಾರನ್ನ ಹೆಂಗೆ ಸೆಟ್ ಮಾಡ್ಕೋಬೇಕು ಅಂತ ಹೇಳಿ. ಈಗ ನಮ್ಮದೇ ಕೆರೆ ಇದೆ, ನೀರಿತ್ತು ಅಂತ ಹೇಳಿದ್ರೆ ಭತ್ತ ಮಾಡ್ಕೊತೀವಿ. ಆ ಭತ್ತ ಮಾಡಿ ನಾವು ಮೊದಲು 1-2-3 ವರ್ಷ ದಲಾಲಿ ಕೊಟ್ಟೆ. ನೀವೇ ಡೈರೆಕ್ಟ್ ರೈಸ್ ಮಾಡಿ ಸ್ಟಾರ್ಟಿಂಗ್ ಏನು ಮಾಡಿದೆ, ಭತ್ತ ಬೆಳೆದ ಮೇಲೆ ಮೊದಲು ದಲಾಲಿ ಕೊಟ್ಟೆ. ಸೊ ಆವಾಗ ನಂಗೆ ರೇಟ್ ಗೊತ್ತಾಯ್ತು, ನಾನು ಪಟ್ಟಿರೋ ಕಷ್ಟಕ್ಕೂ ಆಮೇಲೆ ಅಲ್ಲಿಗೆ ನಾನು ಕೊಡ್ತಿರೋದಕ್ಕೂ ಆಗಲ್ಲ ಅಂತ ಹೇಳಿ. ಆ ಕಿರಾಣಿ ಅಂಗಡಿಲಿ ಕೇಳಿದ್ರೆ ಅಕ್ಕಿ ದುಬಾರಿ, ಭತ್ತಕ್ಕೆ ಮಾತ್ರ ಇಷ್ಟು. ಇದರಲ್ಲಿ ಏನಿದೆ, ನಾವು ಅವ್ರು ಕೊಟ್ಟರೆ ಅವ್ರು ಏನು ಮಾಡ್ತಾರಪ್ಪ, ಅವರು ಖರೀದಿದಾರ ಕೊಡ್ತಾರೆ, ಖರೀದಿದಾರು ಮೌಲ್ಯವರ್ಧನೆಗಾರ ಕೊಡ್ತಾರೆ, ಮೌಲ್ಯವರ್ಧನೆಯವರು ಯಾರು ಮಾರಾಟ ಮಾಡೋ ಕೆಪಾಸಿಟಿ ಇದೆ ಅವ್ರಿಗೆ ಕೊಡ್ತಾರೆ. 4 ತಿಂಗಳು ಕಷ್ಟಪಡ್ತೀನಿ ನಾನು. ಅದಕ್ಕಿಂತ ಒಂದು 4 ದಿನ ಅದನ್ನು ಮಿಲ್ಲಿಗೆ ತೊಗೊಂಡೋಗಿ ಲೋಡಿಂಗು ಅನ್ಲೋಡಿಂಗ್ ಮೇಂಟೈನ್ ಮಾಡಿಕೊಂಡು ಆಮೇಲೆ ನನ್ನದೇ ಆದ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡೋಕ್ಕೆ ನನಗೇನು ಕಷ್ಟ. ಅದು ಅಂಥ ಶ್ರಮ ಏನಲ್ಲ, ಅದು ಸ್ವಲ್ಪ ನಾವು ಬುದ್ಧಿಬಲ ಹಾಕಬೇಕು. ಬಾಹುಬಲ ಇಲ್ಲಿ ಹಾಕ್ತಿದ್ದೀವಿ, ಬುದ್ಧಿಬಲ ಅಲ್ಲಿ ಹಾಕಿದ್ರಲ್ಲಿ ಸಮಸ್ಯೆ ಏನು ನಮಗೆ. ಹಾಗಾಗಿ ನಾವೇ ಮಾರಾಟ ಮಾಡೋಣ ಅಂಥೇಳಿ ಶುರು ಮಾಡಿದೆ. ಆಗ ಒಂದು ಅರ್ಧ ದಲಾಲಿ ಕೊಟ್ಟು ಅರ್ಧ ಇಟ್ಕೊಂಡು ನಾನು ಮಾಡಿದೆ. ಆ ಅರ್ಧದಲ್ಲೂ ಮಾರಾಟ ಮಾಡೋಕ್ಕಾಗಲಿಲ್ಲ, ಅದು ಹಾಳಾಗೋಯ್ತು. ಅವಾಗ ಗೊತ್ತಾಯ್ತು ನನಗೆ ಒಟ್ಟಿಗೆ ಮಾಡಿಸ್ಬಾರ್ದು, ಬೇಡಿಕೆ ಆಧಾರಿತವಾಗಿ ಸ್ಟೋರ್ ಮಾಡ್ಕೊಂಬಿಟ್ಟಿರ್ತೀನಿ. ಸ್ಟೋರ್ ಮಾಡಿಕೊಂಡು ಸ್ವಲ್ಪ ಬೇಡಿಕೆ ನೋಡ್ಕೊಂಡು ಬೇಡಿಕೆ ಕ್ರಿಯೇಟ್ ಮಾಡ್ತೀನಿ ನಾನು. ಈ ಥರ ಬೆಳೆದಿದ್ದೀನಿ, ಶ್ರೀ ಫಾರ್ಮು, ಆಚಾರ ಸಣ್ಣಕ್ಕಿ, ಬಯಲುಸೀಮೆಯ ಹೊಂಬಿಸಿಲ ಕಾನನ, ಕೃಷಿಕರ ಸತ್ವಭರಿತ ಅಂತ ಉದ್ದ ಬರೆದಿರ್ತೀನಿ ಎಲ್ಲ ಹಾಕಿ. ಅದನ್ನು ಮಾಡ್ಕೊಂಡು ಯಾರು ಅದನ್ನು ನೋಡಿ ನನ್ನ ಪ್ಯಾಟ್ರನ್ ಇಷ್ಟ ಆಗುತ್ತೆ ಅವ್ರುಗಳು ಕಾಲ್ ಮಾಡಿ. ಪ್ಯೂರ್ ಆರ್ಗ್ಯಾನಿಕ್ ಅಂಗಡಿಗಳು ಸಾಕಷ್ಟಿವೆ, ಅದು ಒಂದು ಮಾರಾಟ ತಂತ್ರ. ಸೊ ಪ್ಯೂರ್ ತೋಟದಿಂದ ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದ ಮಾರುಕಟ್ಟೆ ಇದೆ. ಮಾರುಕಟ್ಟೆ ಇಲ್ಲ ಅಂದ್ರೂ ಅದನ್ನು ಎಸ್ಟಾಬ್ಲಿಷ್ ಮಾಡೋಷ್ಟು ನಮಗೆ ಜಾಣ್ಮೆ ಬೇಕು. ಸೊ ಮಾಡ್ಬೋದು. ಅಂದರೆ ನಿಮ್ದು ಈಗ ಇಷ್ಟೆಲ್ಲ ತೋಟ ಮಾಡ್ತಾ ಇದ್ದೀರಲ್ಲ ಸರ್, ಈಗ ಇದಕ್ಕೆ ಏನು ಹೆಸರು ಇಟ್ಕೊಂಡಿದ್ದೀರಾ? ಶ್ರೀ ಫಾರ್ಮ್ ಅಂತ ಹೇಳಿ. ನನ್ನ ಹೆಸರು ಶ್ರೀಪಾದರಾಜ ಮುರುಡಿ, ಮಗಳು ಶ್ರೀಜ, ಮಗ ಶ್ರೀಕರ. ಸೊ ಹಾಗಾಗಿ ಶ್ರೀ ಫಾರ್ಮ್ ಅಂತೇಳಿ, ಶ್ರೀ ಅಂದರೆ ಲಕ್ಷ್ಮೀದೇವಿ ಕೃಪೆನೂ ಕೂಡ. ಸೊ ಹಾಗಾಗಿ ಶ್ರೀ ಫಾರ್ಮ್ ನನಗೆ ಸೂಕ್ತ ಅನ್ನಿಸ್ತು. ಅದು ಹೆಸರಿಡೋದು ಒಂದು KSOCಲಿ ನಿಮ್ಮ ತೋಟದ ಹೆಸರೇನು ಅಂದರು. ಹಂಗಾಗಿ ನಮಗೆ ಪಶುಗಳಿಗೆ ನಾನು ಸುಭದ್ರ, ತುಂಗ, ಕಾವೇರಿ, ಭದ್ರ, ಬರುಮ ಎಲ್ಲ ಹೆಸರಿಟ್ಟಿದ್ದೀನಿ, ತೋಟಕ್ಕೆ ಹೆಸರಿಟ್ಟಿಲ್ವಲ್ಲ ಅನ್ನಿಸ್ತು. ತಕ್ಷಣ ಹೊಳೆದಿದ್ದು ಶ್ರೀಪಾದ, ಶ್ರೀ ಫಾರ್ಮ್, ಶ್ರೀಕರ, ಶ್ರೀಜ ಎಲ್ಲ ಸರಿಯಾಗುತ್ತೆ. ಶ್ರೀ ಫಾರ್ಮ್ ಅಂತ ಹೆಸರಿಟ್ಟೆ. ಅದು ಹಾಗೆ ಆಗಿ ಇವಾಗ ಬ್ರ್ಯಾಂಡ್ ಆಗಿದೆ. ಇವಾಗ ಆಚಾರ ಸಣ್ಣಕ್ಕಿ ಬ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ. ಶ್ರೀ ಫಾರ್ಮ್ ಉತ್ಪನ್ನ ಅಂದರೆ ನನ್ನದೇ ಆದ ಒಂದು ಮಾರುಕಟ್ಟೆಯಲ್ಲಿ ಅದಕ್ಕೆ ಆದಂಥ ಬೆಲೆ ಇದೆ. ನನ್ನ ಆದಾಯ, ಖರ್ಚು ವೆಚ್ಚ ಎಲ್ಲ ತೂಗಿಸ್ಕೊಂಡು ಹೋಗ್ತಾ ಇದೆ. ಓಕೆ ಸರ್. ಸರ್, ಈಗ ನಿಮ್ಮದು ಜಾಗ ಭಾಳ ಇರೋದ್ರಿಂದ ಒಂದು 120 ಎಕರೆ ನೀವು ಮಾಡ್ತಿರೋದ್ರಿಂದ ಅಗ್ರೋ ಟೂರಿಸಮ್ ಏನಾದರೂ ಪ್ಲಾನಿಂಗ್ ಮಾಡಿ? ಖಂಡಿತ. ಯಾಕಂದರೆ ಇಲ್ಲಿ ಆದಾಯ ಅನ್ನೋದು ರೈತನಿಗೆ, ನಾನು ಇದನ್ನು ಅನೇಕ ಕಡೆ ಹೇಳಿದ್ದೀನಿ ಮತ್ತು ತಮ್ಮ ಮುಖಾಂತರನೂ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಾವು ಬೆಳೆ ಬೆಳೆದು ಮಾರಾಟ ಮಾಡೋದಷ್ಟೇ ಆದಾಯ ಅಲ್ಲ. ಆದಾಯ ಅನ್ನೋದು ಅನೇಕ ಮೂಲಗಳಿಂದ ಬರಬೇಕು. ನಾನು ಹೆಂಗೆ ಮಾಡ್ತಿದ್ದೀನಿ ಹಂಗಾರೆ? ಸೊ ನಾನು ಬೆಳೆ ಬೆಳೆದು ಅದನ್ನು ಮೌಲ್ಯವರ್ಧನೆ ಮಾಡ್ತೀನಿ. ಈಗ ಶೇಂಗಾ ಬೆಳಿತೀನಿ, ಶೇಂಗಾ ಬೆಳೆದು ಆ ಕಾಳನ್ನು ನಾನು ಬೀಜಗಾರರಿಗೂ ಮಾರ್ತೀನಿ. ಬೀಜ ಕೂಡ ನಾನು ನನ್ನ
ಕಸ್ಟಮರ್ಗಳಿಗೆ ಕೊಟ್ಕೊಳ್ತೀನಿ. ಉಳಿದಿರ್ತಕ್ಕಂತಹ ಅನ್ಇವನ್ ಸೈಜ್ ಬೀಜ ಯಾವುದು ಸೆಕೆಂಡ್ ಗ್ರೇಡ್ ಇರುತ್ತೆ, ಥರ್ಡ್ ಗ್ರೇಡ್ ಇರುತ್ತೆ, ಅದನ್ನು ಎಣ್ಣೆ ಮಾಡಿಸ್ತೀನಿ. ಫಸ್ಟ್ ಗ್ರೇಡು ಎಣ್ಣೆ ಮಾಡಿಸ್ತೀನಿ ಬೇಡಿಕೆ ಆಧಾರಿತವಾಗಿ. ಬಟ್ ಅದು ಶೇಂಗಾ ಇಲ್ಲೇ ಆರ್ಗ್ಯಾನಿಕಲಿ ಗ್ರೋನೇ ಅದು, ಹಾಗಾಗಿ ಆರ್ಗ್ಯಾನಿಕ್ ಎಣ್ಣೆ. ಸೊ ಅಷ್ಟನ್ನು ಮಾಡಿದ್ಮೇಲೆ ಹಿಂಡಿ ಉಳಿಯುತ್ತೆ, ಆ ಹಿಂಡಿ ನಮ್ಮ ಪಶುಸಂಗೋಪನೆಗೆ ಆಗುತ್ತೆ. ಸೊ ಈ ರೀತಿ ನಾವು ಸಮಗ್ರವಾಗಿ ಒಂದು ಬೆಳೆಯಿಂದ ಬರುತ್ತೆ. ಅಂದರೆ ಸುಮ್ಮನೆ ದಲಾಳಿ ಕೊಟ್ಬಿಟ್ರೆ ಉಪಯೋಗ ಇಲ್ಲ, ಅದು ನಾವೇ ನಿಂತು ನೋಡಿಕೊಂಡು ಮಾರಾಟ ಮಾಡಿಕೊಂಡ್ರೆ ಆ ಒಂದು ಚಾನಲ್ ಏನಿರೋದು 2-3 ಚಾನಲ್ ಆಗಿ ಸೃಷ್ಟಿ ಆಗುತ್ತೆ, ನಮಗೆ ಒಳ್ಳೆ ಆದಾಯ ಬರುತ್ತೆ ಬೆಳೆಯಿಂದ. ಎರಡನೇದು ಪಶುಸಂಗೋಪನೆಯಿಂದ, ಆಮೇಲೆ ಜೇನಿಂದ, ಆಮೇಲೆ ಕೋಳಿಗಳಿಂದ. ಅದು ಕೋಳಿಗಳು ATM ಇದ್ದಂಗೆ, ಕುರಿಗಳು ನಮಗೆ ATM ಇದ್ದಂಗೆ. ನಮ್ಗೆ ಯಾವ ತ್ರಾಸ ಇರುತ್ತಪ್ಪ, ಒಂದು ಕುರಿ ಮಾರೋಣ, ಒಂದು 8-10 ಕೋಳಿ ಮಾರೋಣ, ನಮಗೆ ರೊಕ್ಕ ಬಂದ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಕೊಡ್ತೀವಿ, ಆಮೇಲೆ ಅವ್ರು ಹೋಗಿ ತೊಗೊಂಡ್ಕೊಡ್ತೀವಿ. ಇಮ್ಮಿಡಿಯೇಟ್ ನನಗೆ ATM ಅದು. ಅಷ್ಟು ಸಂಪರ್ಕ ನಾವು ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಬೇಕು. ಕಸ್ಟಮರ್ ಎಸ್ಟಾಬ್ಲಿಷ್ಮೆಂಟು ಮತ್ತು ಮಾರ್ಕೆಟ್ ಎಸ್ಟಾಬ್ಲಿಷ್ಮೆಂಟು ನಾವು ಮಾಡ್ಕೋಬೇಕು. ತೋಟ ಎಸ್ಟಾಬ್ಲಿಷ್ ಮಾಡ್ತೀವಂತೆ, ಇದು ತುಂಬ ಕಷ್ಟ ತೋಟ ಎಸ್ಟಾಬ್ಲಿಷ್ ಮಾಡೋದು. ಇದನ್ನೇ ಮಾಡ್ತೀವಂತೆ, ಅದೇನು ದೊಡ್ಡದಲ್ಲ, ಅದು ಆರಾಮಾಗಿ ಮಾಡ್ಬೋದು. ಅದನ್ನು ಕೂಡ ಅಗ್ರೋ ಟೂರಿಸಮ್ ಕ್ಲಿಪ್ಪಿಂಗ್ ಏನಾಗುತ್ತೆ. ಸೊ ಇದು ಬೆಳೆ ನಿರ್ವಹಣೆ ಆಯಿತಾ. ಸೊ ಇಲ್ಲಿ ನಮ್ಮ ತೋಟದಲ್ಲಿ ಈಗ ನಾವು ಮೆಕ್ಕೆಜೋಳ ಬೆಳೆದು ಸಜ್ಜೆ ಬೆಳೆದು ಬಂದು ಇರಿ ಅಂತ ಹೇಳಿದ್ರೆ ಯಾರೂ ಇರಲ್ಲ. ಅದಕ್ಕೊಂದು ಸಮಗ್ರ ಒಂದು ಬರುತ್ತೆ, ಅದರಲ್ಲಿ ಎಲ್ಲ ಇರಬೇಕು, ಎಲ್ಲವೂ ಇರಬೇಕು, ಅದೇ ಸಮಗ್ರ ಕೃಷಿ. ಹಾಗಾಗಿ ಬಂದಾಗೆಲ್ಲ ಅವರಿಗೆ ಎಲ್ಲ ಥರ ಹಣ್ಣುಗಳು ಸಿಗಬೇಕು. ಯಾವುದೋ ಒಂದು ಲಾಡ್ಜಲ್ಲಿ ಇರೋ ಬದಲು ಅದ್ರ ಹತ್ರ ಈಗ ಎಲ್ಲರ ಹತ್ರ ಕಾರು ಬೈಕು ಇರುತ್ತೆ. ಎಲ್ಲ ಕಡೆ ಒಳ್ಳೆ ಟೋಲ್ ರೋಡ್ಗಳಿವೆ. ನಾನಂತೂ NH 2 ಕಿಲೋಮೀಟರ್ಸ್ ಹತ್ರ ಇದ್ದೀನಿ, ಟಾರ್ ರೋಡ್ಗೆ ಅಂಟ್ಕೊಂಡಿದೆ ಹೊಲ. ಸೊ ಹಾಗಾಗಿ ಡ್ರೈವ್ ಮಾಡ್ಕೊಂಬಿಟ್ಟು ಆರಾಮಾಗಿ ಒಂದು ಒಳ್ಳೆ ವಾತಾವರಣದಲ್ಲಿ ಇರ್ಬೋದಲ್ಲ, ಒಂದು ಒಳ್ಳೆ ತೋಟದಲ್ಲಿ ಇರ್ಬೋದಲ್ಲ, ಅದೇ ನೇಚರಲ್ಲಿ. ಇನ್ನೇನು ಲೋಕಲ್ ಸ್ಥಳೀಯವಾಗಿ ಲೋಕಲಲ್ಲಿ ನಮ್ಮ ಲೇಬರ್ಗೆ ಹೇಳಿದ್ರೆ ಲೋಕಲ್ ರೊಟ್ಟಿ ಚಪಾತಿ ಅವೆಲ್ಲ ಮಾಡಿಕೊಡ್ತಾರೆ. ಅವ್ರಿಗೇನು ಪೇಮೆಂಟ್, ಅವ್ರಿಗೂ ಒಂದು ಎಕ್ಸ್ಟ್ರಾ ಇನ್ಸೆಂಟಿವ್, ಬರೀ ಇದು ಒಂದೇ ಅಂತಲ್ಲ, ಅವರೇ ನಮಗೆ ಪೇ ಮಾಡ್ತಾರೆ. ಅದರಲ್ಲಿ ಒಂದು ಒಳ್ಳೆ ಅಮೌಂಟ್ ಅವ್ರಿಗೆ ಕೊಟ್ಕೊಂಡು ಅವ್ರು ಇಲ್ಲಿ ಇರೋದ್ರಿಂದ ಅದು ನನಗೆ ಮಾರ್ಕೆಟ್ಗೂ ಅನುಕೂಲ. ಆಮೇಲೆ ಇಲ್ಲೇ ನಾವು ಅಗ್ರೋ ಟೂರಿಸಮ್ ಮಾಡಿದ್ದೀವಿ, ಅವ್ರೇನು ಇಲ್ಲಿ ಸ್ಟೇ ಮಾಡ್ತಾರೆ, ಅದು ನನಗೆ ಒಂಥರ ಫಿಕ್ಸೆಡ್ ಥರ, ಅದು ಒಂದು ಆದಾಯ. ಸೊ ಇಲ್ಲಿ ಆದಾಯದ ಮೂಲಗಳು ಅಂತ ಹೇಳಿದ್ರೆ ಅಗ್ರೋ ಟೂರಿಸಮ್ಮು ಆಯಿತು, ಬೆಳೆಯಿಂದನೂ ಆಯಿತು, ಎರೆಹುಳು ಗೊಬ್ಬರ ಅದನ್ನು ಮಾರಾಟ ಮಾಡ್ತಾ ಇದ್ದೀನಿ ನಾನು. ಯಾವಾಗಾದರೂ ಜೇನು ಅನುಕೂಲ ಆಯಿತು ಅಂದರೆ ಜೇನು ಮಾರಾಟ ಮಾಡ್ತೀವಿ. ಪಶುಸಂಗೋಪನೆ ಈ ಥರ ಒಂದು 7-8 ಥರದ ಆದಾಯ. ಮೌಲ್ಯವರ್ಧನೆ ಅಂತೂ ತುಂಬ ಇದೆ, ನಮಗೆ ಟೈಮ್ ಇಲ್ಲ ಮಾಡೋಕ್ಕೆ, ಯಾಕೆ ನಮ್ಮ ಟೈಮ್ ಎಲ್ಲ ಫಿಕ್ಸ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಬೇರೆ ಬೇರೆ ಚಾನಲ್ ಮಾಡಿಕೊಂಡ್ರೆ ನಮಗೆ ಆದಾಯ ಖಂಡಿತ. ಆದಾಯದ ಮೂಲಗಳು ನಾವು ಹೆಚ್ಚು ಮಾಡ್ಕೋಬೇಕು, ಇರೋದನ್ನೇ ಬೇರೆ ಬೇರೆ ಚಾನಲ್ ಮಾಡ್ಕೋಬೇಕು. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಈ ಒಂದು ನಿಮ್ಮ ಕೃಷಿ ಹಿನ್ನೆಲೆ ಬಗ್ಗೆ ಹೇಳಿದ್ರಿ ಸರ್. ಯಾವ ರೀತಿ ನೀವು ಕಷ್ಟಪಟ್ರಿ, ಅದಾದಮೇಲೆ ನಿಮ್ಗೆ ಹೆಂಗೆ ನೆಟ್ವರ್ಕಿಂಗ್ ಮಾಡಿದ್ರಿ, ನಿಮ್ಮದೇ ಸ್ವಂತವಾದ ಮಾರ್ಕೆಟಿಂಗ್ ಹೆಂಗೆ ಮಾಡಿದ್ರಿ, ಅಗ್ರೋ ಟೂರಿಸಮ್ ಬಗ್ಗೆ ನಿಮ್ಮ ಕಾನ್ಸೆಪ್ಟ್ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದೆ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀಪಾದ್ ಮುರುಡಿ ಸರ್ ಅವರು ಹೇಳ್ತಾ ಇದ್ರು, ನಾನು ಮೂಲತಃ ಕೃಷಿಕನಾಗಿರಲಿಲ್ಲ, ಈ ಕೃಷಿ ಬದುಕಿಗೆ ಬಂದಾಗ ನನಗೆ ಸಾಕಷ್ಟು ನಾನಾ ರೀತಿಯ ತೊಂದರೆಗಳಾದವು, ನಾನಾ ರೀತಿಯ ಒಂದು ಭಗೀರಥ ಪ್ರಯತ್ನನೇ ಅಂತ ಹೇಳ್ಬೋದು ಅಂತ ಅವ್ರು ಹೇಳ್ತಾಯಿದ್ರು. ಆ ರೀತಿ ಪ್ರಯತ್ನ ಎಲ್ಲ ಮಾಡಿದ್ಮೇಲೆ ಈ ಒಂದು ಹಂತಕ್ಕೆ ಬಂದಿದ್ದೇನೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂತಹ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.